ನಿಮಿಷದಲ್ಲಿ. ಓಕೆ, ಶುರು ಮಾಡೋಣ. ಹಣ ಏನು ಹಂಗಂದರೆ? ಯಾರಾದರೂ ಒಬ್ಬರು ಹೇಳಿ, ಹಣ ಅಂದರೆ ಏನು? ಕರೆನ್ಸಿ. ಟ್ರಾನ್ಸ್ಲೇಷನ್ ಇದು. ಹಣ ಅಂದರೆ ಕರೆನ್ಸಿ. ಓಕೆ, ಡಿಫೈನ್ ಮಾಡಿ ಅದನ್ನು. ಡಿಫೈನ್ ಮಾಡಿ, ಹಣ ಅಥವಾ ಕರೆನ್ಸಿ ಅಥವಾ ದುಡ್ಡು ಅಥವಾ ಧನ ಅಂದರೆ ಏನು? ನಮ್ಮ ಜೀವನದಲ್ಲಿ ನೀರು ಬೇಕಲ್ವಾ? ನಮ್ಮ ಜೀವನದಲ್ಲಿ ನೀರು ಬೇಕು, ಆಹಾರನೂ ಬೇಕು. ಸರಿಯಾಗಿರುವಂಥ ಡೆಫಿನಿಷನ್ ಕೊಡಿ. ಕ್ರಯ ವಿಕ್ರಯಗಳು. ಹಳೆ ಫೋನನ್ನು ಕೊಟ್ಟರೆ ಅಂಗಡಿಯಲ್ಲಿ ಹೊಸ ಫೋನನ್ನು ಕೊಡ್ತಿದ್ದಾರೆ. ಇದು ಕ್ರಯ ವಿಕ್ರಯನೇ ಅಲ್ವಾ? ಅಲ್ವಾ? ಹಳೆ ಫೋನನ್ನು ಕೊಟ್ಟು, ಅಥವಾ 2 ಫೋನ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಹತ್ರ, ಹಳೆಯದು. ನಿಮಗೆ 1 ಫೋನ್ ಬೇಕು, ಹೊಸದು. ಈ 2 ಕೊಟ್ಟರೆ ಹೊಸದು ಕೊಡ್ತಾರಾ? ವ್ಯಾಲ್ಯೂ ಮ್ಯಾಚ್ ಆದರೆ ಕೊಡ್ತಾರಾ? ಹಾಗಾದರೆ ಹಣ ಇಲ್ಲದೆ ಹೋದರೂ ಕ್ರಯ ಮಾಡ್ಬೋದಾ? ಮಾಡ್ಬೋದು. ಇವಾಗ ಹೇಳಿ, ಹಣ ಅಂದರೆ ಏನು? ನಮಗೆ ಹಣ ಅನ್ನುವುದಕ್ಕೆ ಡೆಫಿನಿಷನ್ ಗೊತ್ತಿಲ್ಲದೇ ಅದಕ್ಕೋಸ್ಕರ ಸಂಪಾದನೆ ಮಾಡ್ತಿದ್ದೀವ? ಅದರ ಹಿಂದೆ ಬಿದ್ದಿದ್ದೀವ? ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಹಣ ಅನ್ನುವಂತಹದ್ದು ಎಷ್ಟು ದೊಡ್ಡ ಮೋಸ ಮಾಡ್ತಿದೆ ನಮಗೆ ಅನ್ನುವಂತಹದ್ದನ್ನೇ ನೋಡ್ತಿದ್ದೀವಿ ಇವತ್ತಿನ ಸಂದೇಶದಲ್ಲಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ನಾವು ಗಮನಿಸಬೇಕಾಗಿರುವಂತಹದ್ದು, ಇವಾಗ ನಮ್ಮೆಲ್ಲರಿಗೂ ಗೊತ್ತಾಯ್ತಲ್ವ? ನಾನು ನಿಮಗೊಂದು ಪ್ರಶ್ನೆ ಕೇಳ್ತೆ, ಹಣ ಅಂದರೆ ಏನು ಅಂತ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೂ ನಾವು ನಿತ್ಯವೂ ಪ್ರಯತ್ನ ಪಡ್ತಿರುವಂತಹದ್ದು, ಯೋಚನೆ ಮಾಡ್ತಿರುವಂತಹದ್ದು ಯಾವುದಕ್ಕೋಸ್ಕರ? ಹಣಕ್ಕೋಸ್ಕರ. ಅದೇನು ಅಂತಲೂ ನಮಗೆ ಗೊತ್ತಿಲ್ಲ. ಹೌದಾ? ಇದು ಹೇಗೆ ಸೃಷ್ಟಿ ಆಯಿತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಮುಂದೆ ಹೋಗೋಣ. ಇದು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಿದೆ, ಹೇಗೆ ಸೃಷ್ಟಿ ಆಯಿತು ಅನ್ನುವಂತಹದ್ದನ್ನು ಆಲೋಚನೆ ಮಾಡುವುದಕ್ಕಿಂತ ಮುಂಚೆ, ಇಷ್ಟಕ್ಕೂ ಹಣಕ್ಕೆ ಮನುಷ್ಯರು ಪ್ರಾಧಾನ್ಯತೆ ಕೊಡುವಂತಹದ್ದನ್ನು ನೀವು ನೋಡಿದ್ದೀರಾ ಅಲ್ವಾ? ಸಂಡೇ ಕ್ಲಾಸ್ ಇದೆಯಲ್ವ ಮಕ್ಕಳ ನಿಮಗೆ? ಓಕೆ, ಉಳಿದಂಥವರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಹಣ ಅನ್ನುವಂತಹದ್ದಕ್ಕೆ ಪ್ರಪಂಚ ಕೊಡುವಂತಹ ಪ್ರಾಧಾನ್ಯತೆ ಏನು? ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ಎಲ್ಲದಕ್ಕಿಂತ ಇಂಪಾರ್ಟೆನ್ಸ್ ಹಣಕ್ಕೆ ಕೊಡ್ತಾರೆ. ನಿಜನ? ಹಣಕ್ಕೆ ಕೈ ಮುಗಿಯುವಂಥವ್ರಿದ್ದಾರೆ, ಹಣಕ್ಕೆ ಪೂಜೆ ಮಾಡುವಂಥವ್ರಿದ್ದಾರೆ, ಹಣಕ್ಕೋಸ್ಕರ ಕೊಲೆ ಮಾಡುವಂಥವ್ರಿದ್ದಾರೆ, ಹಣಕ್ಕೋಸ್ಕರ ಕಳ್ಳತನ ಮಾಡುವಂಥವ್ರಿದ್ದಾರೆ, ಹಣಕ್ಕೋಸ್ಕರ ಮನೆಯನ್ನು, ತಮಗಿರುವಂಥ ಕುಟುಂಬಗಳನ್ನು ಬಿಟ್ಟಂಥವ್ರಿದ್ದಾರೆ. ಇದು ಪ್ರಪಂಚ ಹಣಕ್ಕೆ ಕೊಡುವಂತಹ ಪ್ರಾಧಾನ್ಯತೆ. ಇನ್ನು ಕ್ರೈಸ್ತರಾಗಿ ನಾವು ಪ್ರಾಧಾನ್ಯತೆ ಕೊಡ್ತೀವಾ ಇಲ್ವಾ? ಕ್ರೈಸ್ತರಾಗಿ ನಾವು ಹಣಕ್ಕೆ ಪ್ರಾಧಾನ್ಯತೆ ಕೊಡ್ತೀವಾ? ಎಷ್ಟು ಪ್ರಾಧಾನ್ಯತೆ ಕೊಡ್ತೀವಿ? ಒಂದು ಪ್ರಸಂಗವನ್ನು 2 ಸರಿ ಹೇಳಿದ್ರೆ ನಾವು ಕೇಳೋದಿಲ್ಲ. ಹೌದಾ? ಒಂದು ಪ್ರಸಂಗವನ್ನು 2 ಸರಿ ಹೇಳಿದ್ರೆ ನಾವು ಕೇಳೋದಿಲ್ಲ. ರಿಪೀಟ್ ಮಾಡಿದ್ರೆ ನಾವು ಕೇಳೋದಿಲ್ಲ. ಈಗಾಗಲೇ ಕೇಳಿದ್ದೀವಲ್ವ? ನಿಮಗೆ ಬರುವಂಥ ಸ್ಯಾಲ್ರಿ ಒಂದು ತಿಂಗಳು 500 ರೂಪಾಯಿ 10 ಕೊಟ್ಟರು ಅಂತ ಅಂದ್ಕೊಳ್ಳಿ. ಎಷ್ಟಾಯಿತು? 500 ರೂಪಾಯಿ 10 ನೋಟು ಎಷ್ಟಾಯಿತು? 5,000. ನೆಕ್ಸ್ಟ್ ಮಂತು 5,000 ಕೊಡ್ತಿದ್ದಾರೆ. ಇದೇ 500 ರೂಪಾಯಿ ನೋಟು. ಹೌದಾ? ಇದೇ 500 ರೂಪಾಯಿ ನೋಟು. ಪ್ರಸಂಗ ಕೇಳಿರುವಂತಹದ್ದಲ್ವಾ? ಇನ್ನೊಂದು ಸರಿ ನಾವು ಕೇಳೋದಿಲ್ಲ. ಅದೇ 500 ರೂಪಾಯಿ ನೋಟು ನಿಮ್ಮ ಹತ್ರ 10 ಇದೆ ಆಲ್ರೆಡಿ. 10. ಈಗ ಮತ್ತೆ 10 ಕೊಟ್ಟರೆ ಬೇಡ ಅಂತೀರಾ? ಅನ್ನಲ್ಲ ಅಲ್ವಾ? ಅದು ನಾವು ದುಡ್ಡಿಗೆ ಕೊಡುವಂತಹ ಪ್ರಾಧಾನ್ಯತೆ, ನಮಗೆ ಗೊತ್ತಿಲ್ಲದೆ. ಇಷ್ಟು ಪ್ರಾಧಾನ್ಯತೆ ಕೊಡ್ತಿದ್ದೀವಲ್ವ ಹಣಕ್ಕೆ? ಇದು ಹೇಗೆ ಸೃಷ್ಟಿ ಆಯಿತು ಇಷ್ಟಕ್ಕೂ? ಹಣ ಅನ್ನುವಂತಹದ್ದು, ಇದರ ಆರಿಜಿನ್ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಹೇಗೆ ಸೃಷ್ಟಿ ಆಯಿತು? ಮುಂಚೆ ಒಂದು ಪದ್ಧತಿ ಇತ್ತು, ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರಿತಿದ್ವಿ. ಹಣ ಅನ್ನುವಂತಹದ್ದು ವ್ಯವಸ್ಥೆಗೆ ಬರುವುದಕ್ಕಿಂತ ಮುಂಚೆ ಬಾರ್ಟರ್ ಸಿಸ್ಟಮ್ ಅನ್ನುವಂತಹ ಒಂದು ಪದ್ಧತಿ ಇತ್ತು. ಏನು ನಡೀತಿತ್ತು ಈ ಪದ್ಧತಿಯಲ್ಲಿ? ವಸ್ತುವಿನ ಬದಲು ವಸ್ತು ಎಕ್ಸ್ಚೇಂಜ್ ಆಗ್ತಿತ್ತು. ಯಾರೂ ಸಹ ಅಂಗಡಿಗೆ ಹೋಗಿ 20 ರೂಪೀಸ್ ಕೊಡ್ತೀನಿ 1 kg ಟೊಮ್ಯಾಟೊ ಕೊಡಿ ಅಂತ ಹೇಳಿ ತೊಗೊಂಬರ್ತಾ ಇರಲಿಲ್ಲ. ಒಂದಷ್ಟು 1000 ವರ್ಷಗಳ ಹಿಂದೆ ಹೇಗೆ ತೊಗೊಂಬರ್ತಿದ್ರು? ಇವರು ಹೊಲದಲ್ಲಿ ಇವರು ಈರುಳ್ಳಿ ಅಥವಾ ಇನ್ನೊಂದು ಬೆಳೆದ್ರೆ, ಪಕ್ಕದಲ್ಲಿರುವಂಥವ್ರು ಟೊಮ್ಯಾಟೊ ಬೆಳೆದ್ರೆ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು ಇಬ್ಬರೂ ಸಹ. ಏನಂತ? ನಾನು ಈರುಳ್ಳಿ ಕೊಡ್ತೀನಿ, ನೀನು ಟೊಮ್ಯಾಟೊ ಕೊಡು. ನಾನು ಪೊಟ್ಯಾಟೊ ಕೊಡ್ತೀನಿ, ನೀನು ಆಲೂಗಡ್ಡೆ ಪೊಟ್ಯಾಟೊ 2 ಒಂದೇ. ಹೌದಾ? ಅಥವಾ ನಿನ್ನ ಹೊಲದಲ್ಲಿ ಏನೇನು ಬೆಳೆದಿದೆಯೋ, ಮೂಲಂಗಿನೋ ಕ್ಯಾರೆಟೋ ಏನು ಬೆಳೆದಿದೆಯೋ ಅದು ನನಗೆ ಕೊಡು. ಹೌದಾ? ಹೀಗೆ ಎಕ್ಸ್ಚೇಂಜ್ ಮಾಡ್ಕೋತಿದ್ರು. ಹಣ ಅನ್ನುವಂತಹ ಮಾತಿರಲಿಲ್ಲ. ಏನಿರಲಿಲ್ಲ? ಹಣ ಅನ್ನುವಂತಹದ್ದು ಇರಲಿಲ್ಲ. ಹಣ ಇಲ್ಲದೆ ಹೋಗಿರುವಂತಹ ದಿವಸದಲ್ಲೂ ಮನುಷ್ಯರು ಬದುಕ್ತಿದ್ರ? ಹಣ ಇಲ್ಲದೆ ಇರುವಂತಹ ದಿವಸಗಳಲ್ಲೂ ಸಹ ಮನುಷ್ಯರು ಬದುಕ್ತಿದ್ರು.
ಈಗ ನೀವು ಹೇಳಿ, ಅದೇ ಬಾರ್ಟರ್ ಸಿಸ್ಟಮ್ ಈಗಿನ ಕಾಲದಲ್ಲೂ ಇತ್ತು ಅಂತ ಅಂದ್ಕೊಳ್ಳಿ. ಹಣ ಅನ್ನುವಂತಹದ್ದಿಲ್ಲ, ಬರೀ ಎಕ್ಸ್ಚೇಂಜ್ ಪದ್ಧತಿ ಇದೇ ಇರುವಂತಹದ್ದು. ನೀವು ಟೊಮ್ಯಾಟೊ ಕೊಡ್ತೀರಾ ಇನ್ನೊಬ್ಬರಿಗೆ, ಅವ್ರು ಈರುಳ್ಳಿ ಕೊಡ್ತಾರೆ. ಅಥವಾ ನೀವು ಪ್ಲಂಬಿಂಗ್ ಸರ್ವಿಸ್ ಕೊಡ್ತೀರಾ ಅವ್ರ ಮನೆಗೆ, ಅವ್ರು ಬಂದು ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಸರ್ವಿಸ್ ಕೊಡ್ತಾರೆ. ಈ ರೀತಿಯಾಗಿರುವಂಥ ಎಕ್ಸ್ಚೇಂಜ್ ನಡೀತದೆ ಅಂತ ಅಂದ್ಕೊಳ್ಳಿ. ಹಣಕ್ಕೋಸ್ಕರ ಕೊಲೆ ಅನ್ನುವಂತಹದ್ದು ಆಗ್ತಿತ್ತ? ಬರೀ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತಹ ಪದ್ಧತಿನೇ ಇತ್ತು ಅಂತ ಅಂದ್ಕೊಳ್ಳಿ. ಹಣಕ್ಕೋಸ್ಕರ ಕೊಲೆ ನಡೀತಿತ್ತ? ದರೋಡೆ? ಯಾರಾದರೂ ಟೊಮ್ಯಾಟೊಗೋಸ್ಕರ ಕಳ್ತನ ಮಾಡ್ತಾರಾ? ಈರುಳ್ಳಿಗೋಸ್ಕರ ಕಳ್ತನ ಮಾಡ್ತಾರಾ? ಟೊಮ್ಯಾಟೊಗೋಸ್ಕರ ಕೊಲೆ ಮಾಡ್ತಾರಾ? ಇಲ್ಲ. ಹಾಗಿದ್ರೆ ಇಲ್ಲಿ ವಿಚಿತ್ರವಾಗಿರುವಂತಹ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನೋ ನಡೀತಿದೆ. ಪ್ರಪಂಚ ಎಲ್ಲ ಸೃಷ್ಟಿಯಾಗಿ ಒಂದಷ್ಟು ಸಾವಿರ ವರ್ಷಗಳು ನೀಟಾಗಿ ನಡೀತಿರುವಂತಹ ಈ ಪ್ರಪಂಚದಲ್ಲಿ ಅಪವಾದಿಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ. ಏನದು? ಹಣ. ಆದಮವ ಸೃಷ್ಟಿಯಾದ ಹಣ ಇತ್ತು ಅಂತ ನೀವು ಅಂದ್ಕೊಂಡಿದ್ದೀರಾ? ಬೇಲು ಕೈಯೇನು ಇವರೆಲ್ಲ ಇದ್ದ ಹಣ ಇತ್ತು ಅಂತ ನಿಮಗನ್ಸುತ್ತಾ? ಇಲ್ಲ. ಇದಕ್ಕೆ ಇಷ್ಟೇ ವ್ಯಾಲ್ಯೂ, ಇದಕ್ಕೆ 10 ರೂಪಾಯಿ ನೋಟು, ಇದು 500 ರೂಪಾಯಿ ನೋಟು, ಈ ರೀತಿಯಾಗಿರುವಂಥ ಹಣ ಏನೂ ಇರಲಿಲ್ಲ ಆ ಕಾಲದಲ್ಲಿ. ಆದರೂ ಅವ್ರು ಜೀವನ ಮಾಡ್ತಾಯಿದ್ರು. ಅಂದರೆ ಅಪವಾದಿ ಯೋಚನೆ ಮಾಡಿ 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 ಏನು ಮಾಡೋಣ, ದೇವರಿಗೆ ಮನುಷ್ಯರನ್ನು ದೂರ ಮಾಡಲಿಕ್ಕೆ ಏನು ಮಾಡೋಣ ಅಂತ ಚೆನ್ನಾಗಿ ಯೋಚನೆ ಮಾಡಿ, ಇನ್ನೊಂದು ಈ ಸಂದೇಶ ಕೇಳಬೇಕಾದ್ರೆ, ಬ್ರದರ್ ಹಣ ಇಲ್ಲದೆ ಜೀವನ ಮಾಡಲಿಕ್ಕಾಗುತ್ತಾ, ನೀವು ಜೀವನ ಮಾಡಿಬಿಡ್ತೀರಾ ಅನ್ನುವಂಥ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಈ ಸಂದೇಶ ಕೇಳುವಂತಹ ಈ ಉದ್ದಕ್ಕೂ ಸಹ ಆ ಪ್ರಶ್ನೆಗಳು ಬಂದರೂ ಸಹ ಆ ಪ್ರಶ್ನೆಗಳೆಲ್ಲ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಸುಮಾರು ಸುದೀರ್ಘವಾಗಿರುವಂಥ ಸಂದೇಶ ಇದಾಗಿರೋದ್ರಿಂದ, ಅಂದರೆ ಪಾರ್ಟ್ 1 ಪಾರ್ಟ್ 2 ಆಲೋಚನೆ ಮಾಡೋದ್ರಿಂದ ಮುಂದಿನ ವಾರನೂ ಇದೇ ಸಂದೇಶವನ್ನು ನೋಡ್ತಿದ್ದೀವಿ. ಸೊ ಅಷ್ಟರಲ್ಲಿ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಿ ತನಕ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ಹಾಗಾದರೆ ಬಾರ್ಟರ್ ಸಿಸ್ಟಮ್ ಇದ್ದಂತಹ ಕಾಲದಲ್ಲಿ ಕ್ರಯ ವಿಕ್ರಯಗಳನ್ನು ನಡೆಸುವಂತಹ, ಬರೀ ವಸ್ತುವಿನ ಕ್ರಯ ವಿಕ್ರಯ ನಡೆಸುವಂತಹ ಆ ಸಮಯದಲ್ಲಿ ಕೊಲೆಗಳು ದರೋಡೆಗಳು ನಡಿಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ, ನಡೀತಾನೂ ಇರಲಿಲ್ಲ. ಕೊಲೆ ಒಂದು ವೇಳೆ ನಡೆದರೂ ಸಹ ಹೊಟ್ಟೆ ಕಿಚ್ಚಿಂದನೋ ದ್ವೇಷದಿಂದನೋ ನಡಿಬಹುದು, ಕಾಯಿನನ್ನು ಹೇಬೇಲನ್ನು ಕೊಂದ ಹಾಗೆ. ಆದರೆ ಹಣಕ್ಕೋಸ್ಕರ ಕೊಲೆ ನಡೀತಿರಲಿಲ್ಲ. ಓಕೆ, ಹಾಗಾದರೆ ಏನಾಯಿತು ಮಧ್ಯೆ ಬರ್ತಾ ಏನಾಯಿತು ಮಧ್ಯೆ ಬರ್ತಾ ಹಣ ಈ ಪ್ರಪಂಚಕ್ಕೆ ಹಣ ಅನ್ನುವಂತಹದ್ದು ಪ್ರವೇಶಿಸಬೇಕಾ? ಕಳೆದ ವಾರದಿಂದ ನೋಡ್ತಾ ಬರ್ತಿದ್ದೇವೆ. ಅಪವಾದಿ ಏನು ಮಾಡುತ್ತಂತೆ? ಮನುಷ್ಯರ ಮನಸ್ಸುಗಳನ್ನು ಪ್ರೇರೇಪಿಸುತ್ತೆ. ಆವಾಗ ಮನುಷ್ಯರ ತಲೆಗೆ ಒಂದು ಐಡಿಯಾ ಬಂತು, ಗೋಲ್ಡನ್ ಐಡಿಯಾ. ಏನು? ಸುಮ್ಮನೆ ಈ ತೊಗೊಳ್ಳುವಂತಹದ್ದು ಕೊಡುವಂತಹದ್ದು ಇದೆಲ್ಲ ಸರಿ ಬರಲ್ಲ, ತೂಕ ಸಮ ಬರಲ್ಲ, ವ್ಯಾಲ್ಯೂ ಸರಿ ಬರಲ್ಲ. 1 kg ಟೊಮ್ಯಾಟೊಗೂ 1 kg ಈರುಳ್ಳಿಗೂ ರೇಟ್ ಒಂದೇ ಅಲ್ಲ. ಅದಕ್ಕೆ ಏನು ಮಾಡೋಣ? ಹಿಂದೆ ಇದ್ದಂತಹ ನಾಣ್ಯಗಳ ಬಗ್ಗೆ ಎಲ್ಲ ಮರ್ತುಬಿಡಿ. ಕರೆನ್ಸಿ, ನಮ್ಮ ಹತ್ರ ಇರುವಂತಹ ನೋಟುಗಳ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಕ್ಕೆ ಏನು ಮಾಡೋಣ? ನೋಟ್ಗಳನ್ನು ಸೃಷ್ಟಿ ಮಾಡೋಣ. ಈ ನೋಟ್ಗಳೇನು? ನೋಟ್ಗಳು ಯಾವುದರಿಂದ ಮಾಡಲ್ಪಟ್ಟಿರುವಂತಹದ್ದು? ಪೇಪರ್. ಯಾಕಂದರೆ ಪೇಪರಿಂದ ಒಂದಷ್ಟು ರೀತಿಯಾಗಿರುವಂತಹ ಒಂದಷ್ಟು ಅಚ್ಚುಗಳನ್ನು, ಒಂದಷ್ಟು ಸೈಜಲ್ಲಿರುವಂತಹ ಒಂದಷ್ಟು ವ್ಯಾಲ್ಯೂ ಕೊಡುವಂತಹ ಒಂದಷ್ಟು ಪೇಪರ್ಗಳನ್ನು ತಯಾರಿಸಿ ಈ ಪೇಪರ್ಗೆ ಅಧಿಕಾರ ಕೊಡೋಣ. ಏನಂತ? ಈ ಪೇಪರ್ ಕೊಟ್ಟರೆ ನಿನ್ನ ಹತ್ರ ಇರುವಂಥ ವಸ್ತುವನ್ನು ನೀನು ನನಗೆ ಕೊಡಬೇಕು. ಈ ಪೇಪರನ್ನು ನೀನು ನನಗೆ ತೊಗೊಂಬಂದು ಕೊಟ್ಟರೆ ನನ್ನ ಹತ್ರ ಇರುವಂಥ ವಸ್ತುವನ್ನು ನಿನಗೆ ಕೊಡ್ತೀನಿ. ನಮ್ಮ ಹತ್ರ ಇರುವಂಥ ಹಣ ಅಂದರೆ ಪೇಪರೇ ಅಲ್ವಾ? ಪೇಪರೇನ ಮಾಡಿದ್ಯಾರು? ಪೇಪರನ್ನು, ಈ ಪೇಪರ್ಗೆ ಹಣದ ರೂಪ ಕೊಟ್ಟಿದ್ಯಾರು? ಮನುಷ್ಯರು. ಆ ಹಣದ ರೂಪವನ್ನು ಕೊಟ್ಟು ಅದಕ್ಕೆ ಅಧಿಕಾರ ಕೊಟ್ಟಿದ್ಯಾರು? 10 ರೂಪಾಯಿ ನೋಟು ಪೇಪರೇ, 500 ರೂಪಾಯಿ ನೋಟು ಪೇಪರೇ. ಇದಕ್ಕಿರುವಂಥ ಅಧಿಕಾರ ಬೇರೆ, ಅದಕ್ಕಿರುವಂಥ ಅಧಿಕಾರ ಬೇರೆ. ನಮಗೆ ಅರ್ಥ ಆಗ್ತಿದೆಯಾ? ಎರಡೂ ಪೇಪರೇನ? 10 ರೂಪಾಯಿಗಿರುವಂಥ ಅಧಿಕಾರ ಬೇರೆ, ಹೋಮ್ ಮಿನಿಸ್ಟರ್ಗಿರುವಂಥ ಅಧಿಕಾರ ಬೇರೆ, ಚೀಫ್ ಮಿನಿಸ್ಟರ್ಗಿರುವಂಥ ಅಧಿಕಾರ ಬೇರೆ. ಅವರು ಮನುಷ್ಯರು, ಇವ್ರಿಗಿರುವಂಥ ಅಧಿಕಾರ ಬೇರೆ, ಅವ್ರಿಗಿರುವಂಥ ಅಧಿಕಾರ ಬೇರೆ. ಅಂದರೆ ಅದರಲ್ಲಿ ಏನೋ ಒಂದಷ್ಟು ಲಾಜಿಕ್ ಆದರೂ ಇದೆ, ಹೌದಾ? ಪೇಪರ್ಗೆ ನಾವು ಕೊಟ್ಟಿರುವಂಥ ಅಧಿಕಾರವನ್ನು ಒಂದು ಸರಿ ನೋಡಿ. ಈ ಪೇಪರ್ಗಿರುವಂಥ ಅಧಿಕಾರ ಒಂದಂತೆ, ಇನ್ನೊಂದು ಪೇಪರ್ಗಿರುವಂಥ ಅಧಿಕಾರ ಇನ್ನೊಂದಂತೆ, ಹೌದಾ? ಮನುಷ್ಯರೇ ಪೇಪರನ್ನು ತಯಾರು ಮಾಡಿ ಅದಕ್ಕೆ ಹಣದ ರೂಪವನ್ನು ಕೊಟ್ಟು ಅದಕ್ಕೆ ಅಧಿಕಾರ ಕೊಟ್ಟು, ಏನಂತ? ಇದಕ್ಕಿರುವಂಥ ಅಧಿಕಾರ ಇಷ್ಟು, ಇದಕ್ಕಿರುವಂಥ ಅಧಿಕಾರ ಇಷ್ಟು, ಇದಕ್ಕೆ ಬರಬೇಕಾಗಿರುವಂಥ ಐಟಮ್ಗಳು ಇಷ್ಟು, ಇದಕ್ಕೆ ಬರಬೇಕಾಗಿರುವಂಥ ಐಟಮ್ಗಳು ಇಷ್ಟು ಅಂತ ಅಧಿಕಾರ ಕೊಟ್ಟು ಅವರೇ ಸೃಷ್ಟಿ ಮಾಡಿ ಅವರೇ ಅಧಿಕಾರ ಕೊಟ್ಟಂತಹ ಅದೇ ಪೇಪರ್ಗೋಸ್ಕರ ಕೊಲೆ ಮಾಡ್ತಿದ್ದಾರೆ, ಹೌದಾ ಇಲ್ವಾ? ನಿಜನಾ? ಸೃಷ್ಟಿ ಮಾಡಿದ್ಯಾರು? ಮನುಷ್ಯರು. ಅದಕ್ಕೆ ಅಧಿಕಾರ ಕೊಟ್ಟಿದ್ಯಾರು? ಮನುಷ್ಯರು. ಇವರೇ ಅಧಿಕಾರ ಕೊಟ್ಟು ಮತ್ತೆ ಅದಕ್ಕೋಸ್ಕರ ಯಾರು ಕಿತ್ತಾಡ್ತಿದ್ದಾರೆ? ಮನುಷ್ಯರೇ. ಹೆಂಗೆಲ್ಲ ಆಡಿಸ್ತಿದೆ ಅಲ್ವಾ ಈ ಕರೆನ್ಸಿ ಅನ್ನುವಂತಹದ್ದು?
ಒಂದು ಸರಿ ಯೋಚನೆ ಮಾಡಿ, ಇದ್ರ ಬಗ್ಗೆ ಯೋಚನೆ ಮಾಡಿ. ನಾವು ಹಣದ ಹಿಂದೆ ಹೋಗುವುದಕ್ಕಿಂತ ಮುಂಚೆ ನೆಕ್ಸ್ಟ್ ಟೈಮ್ ನಮ್ಮ ಹೃದಯಗಳಲ್ಲಿ ಬರಬೇಕಿದೆಲ್ಲವೂ ಸಹ. ಧನ, ಹಣ ಅನ್ನುವಂತಹದ್ದು ಎಷ್ಟು ದೊಡ್ಡ ಮಾಯೆಯಾಗಿ ನಮ್ಮ ಜೀವನದಲ್ಲಿ ಉಳಿದುಬಿಟ್ಟಿದೆ, ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಇದು ಅದರ ಎಫೆಕ್ಟ್. ನಾವೇ ಸೃಷ್ಟಿ ಮಾಡಿದ್ವಿ, ನಾವೇ ಅಧಿಕಾರ ಕೊಟ್ವಿ. ಆಫ್ಟರ್ ಆಲ್ ಆ ಪೇಪರ್ಗೆ ನಾವು ತಲೆ ಬಾಗಿಸ್ತಿದ್ದೇವೆ. ಯಾರಾದರೂ ಭಿಕ್ಷೆ ತೊಗೋಬೇಕಾದ್ರೆ ರಸ್ತೆಯಲ್ಲಿ ಬಂದು ನಿಮ್ಮ ಹತ್ರ ಕೈ ಚಾಚ್ಕೊಂಡು ಕೇಳ್ಕೊತಾರೆ, ಏನಕ್ಕೋಸ್ಕರ? ಆ ಪೇಪರನ್ನು ನನಗೆ ಕೊಡು. ದೇವರು ಸೃಷ್ಟಿ ಮಾಡಿರುವಂತಹ ಒಬ್ಬ ಮನುಷ್ಯನು ಸೃಷ್ಟಿ ಮಾಡಿರುವಂತಹ ಒಂದು ಪೇಪರ್ಗೋಸ್ಕರ ನಿಮ್ಮ ಮುಂದೆ ಕೈ ಚಾಚ್ತಿದ್ದಾರೆ, ಹೌದಾ? ಇಷ್ಟಕ್ಕೂ ಕೈ ಚಾಚ್ತಿರುವಂತಹ ವ್ಯಕ್ತಿ ದೊಡ್ಡವನ ಅಥವಾ ಆತನು ಯಾವ ವಸ್ತುಗೋಸ್ಕರ ಕೈ ಚಾಚ್ತಿದ್ದಾನೋ ಆ ವಸ್ತು ದೊಡ್ಡದ? ದೇವರು ಸೃಷ್ಟಿ ಮಾಡಿರುವಂತಹ ವ್ಯಕ್ತಿ ದೊಡ್ಡವನು. ಆದರೆ ಎಲ್ಲಕ್ಕೆ ಬಂದು ನಿಂತುಬಿಟ್ಟಿದೆ ಪ್ರಪಂಚದಲ್ಲಿ ವ್ಯವಸ್ಥೆ? ಮನುಷ್ಯರು ಸೃಷ್ಟಿ ಮಾಡಿರುವಂತಹ ಒಂದು ಪೇಪರ್ಗೋಸ್ಕರ ಕೈ ಚಾಚಿಸಿದ್ದಾನೆ ನಿಮ್ಮ ಮುಂದೆ. ಹಣ ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳಿ ಯೋಚನೆ ಮಾಡಿ ನೋಡಿ ಒಂದು ಸಾರಿ. ಈಗ ಹೇಳಿ, ಈ ಹಣವನ್ನು ನಮ್ಮ ಕೈಯಲ್ಲಿ ಕ್ರಿಯೇಟ್ ಮಾಡಿಸಿ ಇದಕ್ಕೆ ಅಧಿಕಾರ ಕೊಡುವಂತೆ ಮಾಡಿಸಿದ ಯಾರು? ಸತ್ಯವೇದದಲ್ಲಿ ಒಂದು ಮಾತನ್ನು ಓದ್ಕೊಳ್ತೀವಿ, ನಮಗೆ ಗೊತ್ತಿರುವಂತಹ ರೆಫರೆನ್ಸೇ. ಏನು? ಅಪವಾದಿ ಮನುಷ್ಯರ ಮನಸ್ಸಿನಲ್ಲಿ ಗರ್ಭಗುಡಿಯಲ್ಲಿ ಕೂತು ಏನು ಮಾಡಲ್ಪಡ್ತಿದೆಯಂತೆ? ಆರಾಧಿಸಲ್ಪಡ್ತಿದೆಯಂತೆ, ವರ್ಷಿಪ್ ಮಾಡಲ್ಪಡ್ತಿದೆಯಂತೆ. ಈ ವರ್ಷ ನಮ್ಮೆಲ್ಲರಿಗೂ ಗೊತ್ತಲ್ವ, ನಾವೆಲ್ಲ ಗರ್ಭಗುಡಿಯಲ್ಲಿ ಅಪವಾದಿಯನ್ನು ಕೂರಿಸ್ಕೊಂಡು ಮನಸ್ಸಿನಲ್ಲಿ ಆರಾಧಿಸ್ತಿದ್ದೀವಿ, ವರ್ಷಿಪ್ ಮಾಡ್ತಿದ್ದೀವಿ, ಘನಗಾಂಭೀರ್ಯವನ್ನು ಸಲ್ಲಿಸ್ತಿದ್ದೀವಿ, ಹೌದಾ? ನಮಗೆ ಗೊತ್ತಿರುವಂತಹದ್ದೇನು? ವಿಗ್ರಹ ಅಂದರೆ ಏನು? ನಮಗೆ ಗೊತ್ತಿರುವಂತಹ ವಿಗ್ರಹ ಏನು? ಕಲ್ಲಿಂದ ಮಾಡಲ್ಪಟ್ಟಿರುವಂಥ ವಿಗ್ರಹ, ಮಣ್ಣಿಂದ ಮಾಡಲ್ಪಟ್ಟಿರುವಂತಹ ವಿಗ್ರಹ ಅಷ್ಟೇ. ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಗ್ರಹ ಏನು ಗೊತ್ತಾ? ಏನು? ಪ್ರತಿಯೊಬ್ಬೊಬ್ಬರ ಮನಸ್ಸುಗಳಲ್ಲಿರುವಂತಹ ದೊಡ್ಡ ವಿಗ್ರಹ. ಇದೆಲ್ಲ ಕಲ್ಲು ವಿಗ್ರಹ, ಮಣ್ಣು ವಿಗ್ರಹ, ಇದೆಲ್ಲದಕ್ಕಿಂತ ಮೀರಿರುವಂತಹ ವಿಗ್ರಹ ಏನು? ಏನು? ಹಣ. ಸತ್ಯವೇದ ವಿಗ್ರಹಕ್ಕೆ ಕೊಟ್ಟಿರುವಂಥ ಡೆಫಿನೇಷನ್ ಏನು? ದೇವರಿಗಿಂತ ಇನ್ನೂ ಹೆಚ್ಚಾದ ಸ್ಥಾನವನ್ನು ಯಾವುದಕ್ಕಾದರೂ ಕೊಟ್ಟರೆ ಅದೇನು? ವಿಗ್ರಹ, ಐಡಲ್, ಹೌದಾ? ಹಾಗಾದರೆ ಯಾವತ್ತಾದರೂ ನಮ್ಮ ಜೀವನದಲ್ಲಿ ದೇವರಿಗಿಂತ ಹೆಚ್ಚಾದ ಸ್ಥಾನವನ್ನು ಹಣಕ್ಕೆ ಕೊಟ್ಟಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲದೆ ಹಣ ನಮ್ಮ ಮನಸ್ಸಿನಲ್ಲಿ ಏನಾಗಿ ಕೂತಿದೆ? ವಿಗ್ರಹ. ನಾವು ಹೇಳ್ಕೊಳ್ಳುವಂತಹದ್ದು ಮಾತ್ರ ಬೇರೆ, ನಾವು ವಿಗ್ರಹ ಆರಾಧನೆ ಮಾಡೋದಿಲ್ಲ, ನಾವು ಕ್ರೈಸ್ತರು. ವಿಗ್ರಹ ಏನು ಗೊತ್ತಾ? ಅದಾಗಿರಬೇಕಾಗಿಲ್ಲ. ಹಣ ಇದ್ದರೆ ಸಾಕು. ಹಣವನ್ನು ನಮ್ಮ ಜೀವನದಲ್ಲಿ ದೇವರಿಗಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ರೆ ಸಾಕು. ನೋಡೋಣ, ವಿಗ್ರಹಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಮುಂದೆ ನೋಡ್ತಾ ಹೋಗೋಣ ಈ ಸಂದೇಶದಲ್ಲಿ. ಈಗ ನಾವು ಹಣ ನಮಗೆ ಮಾಡುವಂಥ ಮೋಸದ ಬಗ್ಗೆ ಮಾತಾಡ್ತಿದ್ದೀವಲ್ವಾ? ಫಸ್ಟ್ ಏನು ನೋಡ್ಕೊಂಡ್ವಿ? ಮನುಷ್ಯನೇ ಸೃಷ್ಟಿ ಮಾಡಿ, ಮನುಷ್ಯನೇ ಅದಕ್ಕೆ ಅಧಿಕಾರವನ್ನು ಕೊಟ್ಟು, ನೆಕ್ಸ್ಟ್ ಮನುಷ್ಯನೇ ಅದಕ್ಕೋಸ್ಕರ ತಲೆಬಾಗ್ತಿದ್ದಾನೆ. ನೆಕ್ಸ್ಟ್ ಇದಾದ ನಂತರ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇನ್ನೊಂದಷ್ಟು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಾದಮೇಲೆ ಸತ್ಯವೇದಲ್ಲಿರುವಂಥ ಒಂದು ವಚನವನ್ನು ನೋಡೋಣ. ಪ್ರಪಂಚದಲ್ಲಿ ನೀವು ಒಬ್ಬರೇ ಇದ್ದೀರಾ, ಇಡೀ ಪ್ರಪಂಚದಲ್ಲಿ ನೀವು ಒಬ್ಬರೇ ಇದ್ದೀರಾ, ಇನ್ಯಾರೂ ಮನುಷ್ಯರಿಲ್ಲ. ನೀವು ಒಬ್ಬರೇ ಇರುವಂತಹದ್ದು. ನಿಮ್ಮ ಹತ್ರ 1-2 ಕೋಟಿ ಹಣ ಇದೆ. ಒಂದಷ್ಟು ದೂರ 1-2 ಕೋಟಿ ಬ್ಯಾಗ್ಗಳು ಬಿದ್ದಿದೆ. ಹೋಗಿ ತೊಗೊಂಬರ್ತೀರಾ? ಹೇಳಿ, ನೀವೊಬ್ಬರೇ ಇದ್ದೀರಾ ಪ್ರಪಂಚದಲ್ಲಿ, ಮನುಷ್ಯರು ಯಾರೂ ಇಲ್ಲ, ನಿಮ್ಮೊಬ್ಬರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಪ್ರಪಂಚದಲ್ಲಿ. ಸುಮಾರು ಕಡೆ ಸಾಕಷ್ಟು ಬ್ಯಾಗ್ಗಳಗಟ್ಟಲೆ ಹಣ ಬಿದ್ದಿದೆ. ಹೋಗಿ ತೊಗೊತೀರಾ? ಯಾಕೆ ತೊಗೊಳ್ಳಲ್ಲ ಹೇಳಿ? ಇವಾಗ ತೊಗೋತೀರಾ? ಎಲ್ಲರೂ ಇರಬೇಕಾದ್ರೆ ತೊಗೋತೀರಾ? ಹಾಂ. ಯಾರೂ ಇಲ್ಲದೆ ಇರಬೇಕಾದ್ರೆ ಯಾಕೆ ತೊಗೊಳ್ಳಲ್ಲ? ಒಂದು ಸರಿ ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಎಲ್ಲರೂ ಇರಬೇಕಾದ್ರೆ ನಮಗೊಂದು ಹೊತ್ತು ಊಟ ಬೇಕಾ, ಒಂದು ದೊಡ್ಡ ಬ್ಯಾಗ್ ದುಡ್ಡು ಬೇಕಾ ಅಂತ ಹೇಳಿದ್ರೆ ಯಾವುದನ್ನು ಚೂಸ್ ಮಾಡ್ತೀವಿ? ದುಡ್ಡು ಕೇಳ್ತೀವಿ. ಯಾರೂ ಇಲ್ಲದೆ ಇರಬೇಕಾದ್ರೆ ಒಂದು ಹೊತ್ತು ಊಟ ಬೇಕಾ, ಒಂದು ದೊಡ್ಡ ಬ್ಯಾಗ್ ಬೇಕಾ ಅಂದರೆ ಏನು ಕೇಳ್ತೀವಿ ಅಲ್ವಾ? ಯೋಚನೆ ಮಾಡಿ ನೋಡಿ. ಅಂದರೆ ಯಾವುದರ ಹಿಂದೆ ಬಿದ್ದಿದ್ದೀವಪ್ಪ ನಾವು? ನಮಗೆ ಗೊತ್ತಿಲ್ಲದೆ, ಫಸ್ಟ್ ಆಫ್ ಆಲ್ ಹಣ ಅಂದರೆ ಏನು ಅಂತ ಡೆಫಿನೇಷನ್ ಗೊತ್ತಿಲ್ಲ ನಮಗೆ ಅಲ್ವಾ? ಸೆಕೆಂಡ್ ಪಾಯಿಂಟ್ ಆವಾಗಲೇ ಮಾತಾಡ್ಕೊಂಡ್ವಲ್ವ? ಏನಂತ ಮಾತಾಡ್ಕೊಂಡ್ವಿ ಆವಾಗಲೇ? ಮನುಷ್ಯನೇ ಸೃಷ್ಟಿ ಮಾಡಿ, ಮನುಷ್ಯನೇ ಅಧಿಕಾರ ಕೊಟ್ಟು, ಒಂದೊಂದು ನೋಟ್ಗೆ ಒಂದೊಂದು ಅಧಿಕಾರ, ಒಂದೊಂದು ಕಾಯಿನ್ಗೆ ಒಂದೊಂದು ಅಧಿಕಾರ ಕೊಟ್ಟು ಅದಕ್ಕೆ ತಲೆಬಾಗ್ತಿದ್ದಾನೆ. ಅದು ದೊಡ್ಡ ಮೋಸ, ನಾವು ಹೋಗ್ತಿರುವಂತಹ ಮೋಸ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು? ಪ್ರಪಂಚದಲ್ಲಿ ನಾವು ಒಬ್ಬರೇ ಇದ್ದರೆ ನಾವು ಯಾವತ್ತೂ ಸಹ ದುಡ್ಡನ್ನು ಮುಟ್ಟೂ ಸಹ ನೋಡೋದಿಲ್ಲ. ಯಾಕೆಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ.
ಅಂದರೆ ವ್ಯಾಲ್ಯೂ ಬರ್ತಿರುವಂತಹದ್ದು ಯಾವುದರಿಂದ ಅಂತ ನಿಮ್ಗೆ ಅರ್ಥ ಆಗ್ತಿದೆ? ಯಾರೂ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಎಲ್ಲರೂ ಇರಬೇಕಾದ್ರೆ ಅದಕ್ಕೆ ವ್ಯಾಲ್ಯೂ ಇದೆ. ವ್ಯಾಲ್ಯೂ ಕೊಡ್ತಿರುವಂತಹದ್ದು ಯಾರು ಅದಕ್ಕೆ ಹಾಗಿದ್ರೆ? ಮನುಷ್ಯರು. ಎಷ್ಟು ದೊಡ್ಡ ಮೋಸ ಅಲ್ವಾ? ಒಂದು ಸಾರಿ ಮತ್ತಾಯನು ಬರೆದ ಸುವಾರ್ತೆಯನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ, ಜ್ಞಾನೋಕ್ತಿಗಳು ಓದೋಣ. ಮತ್ತಾಯನು ಬರೆದ ಸುವಾರ್ತೆಯನ್ನು ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ಓದೋಣ, ಯಾಕೆಂದರೆ ಸಾಕಷ್ಟು ಕಂಟೆಂಟ್ ಇದೆ ಅದಕ್ಕಿಂತ ಮುಂಚೆ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 11ನೇ ವಚನ. 18-11. ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆ ಎಂದು ಎತ್ತರವಾದ ಗೋಡೆ ಎಂದು ಭಾವಿಸಿಕೊಳ್ಳುತ್ತಾನೆ. ಏನಂತ ಅನ್ಕೊಂತೀವಂತೆ? ಧನವಂತನು ತನ್ನ ಐಶ್ವರ್ಯವನ್ನು ಬಲವಾದ ಕೋಟೆಯೆಂದು ಎತ್ತರವಾದ ಗೋಡೆಯೆಂದು ಭಾವಿಸಿಕೊಳ್ಳುತ್ತಾನೆ. ಇದು ಭಾವಿಸಿಕೊಳ್ಳುವಂತಹದ್ದು ಮಾತ್ರ ಪ್ರಿಯರೇ? ಹಣ ಹೊಂದಿದ್ರೆ ಸಾಕು ನನ್ನ ಜೀವನದಲ್ಲಿ ಅಂತ ನಾವು ಭಾವಿಸ್ಕೊಳ್ಳುವಂತಹದ್ದು ಭಾವನೆ ಮಾತ್ರ, ಅದು ನಿಜ ಅಲ್ಲ. ಅಂದರೆ ಇದು ಇಲ್ಯೂಷನ್ ಅಂತ ಹೇಳಿದ್ರೆ ಊಹಾಪೂರ್ವಕವಾಗಿರುವಂತಹದ್ದು. ಇಲ್ಯೂಷನ್ ಅನ್ನುವಂತಹ ಪದವನ್ನು ಕೇಳಿದ್ದೀವ? ಊಹಾಪೂರ್ವಕವಾಗಿರುವಂತಹದ್ದು. ಸ್ವಲ್ಪ ಜನರಿಗೆ ಖಾಯಿಲೆ ಇರುತ್ತೆ, ಏನೇನೋ ಊಹಿಸ್ಕೊಳ್ತಿರ್ತಾರೆ ಕೂತಿರುವಂತಹ ಜಾಗದಲ್ಲೇ. ಅಲ್ಲಿ ಯಾರೋ ಇದ್ದಾರೆ, ಯಾರೋ ಬಂದರು, ಒಂದೇ ರೂಮ್ ಇರುತ್ತೆ, ಅಲ್ಲಿ ಯಾರೂ ಇರೋದಿಲ್ಲ. ಆದರೆ ಏನು ಅಂದ್ಕೊಳ್ತಿರ್ತೀವಿ? ಅಲ್ಲಿ ಯಾರೋ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ಯಾರೋ ಹೊಡಿತಾರೆ, ಇವಾಗ ನನಗೆ ಬಂತು ಅಂದ್ಕೊಂಡಿರುವಂಥವ್ರನ್ನ ನೀವು ನೋಡಿದ್ದೀರಾ? ಈ ರೀತಿಯಾಗಿರುವಂತಹ ಮಾನಸಿಕ ರೋಗಗಳಿರುವಂಥ ಕೇಸ್ಗಳನ್ನು ನೋಡಿದ್ದೀರಾ ನೀವು? ನಾವು ಯಾವ ರೋಗಿಗಳು ಹೇಳಿ? ಈಗ ಇದನ್ನು ನೋಡಿದ ನಂತರ ನಾವೇ ಕ್ರಿಯೇಟ್ ಮಾಡಿಕೊಂಡು, ನಾವೇ ಅದಕ್ಕೆ ಅಡ್ಡ ಬಿದ್ದು, ನಾವೇ ಅದಕ್ಕೋಸ್ಕರ ಬೇಳಾಡಿ ಕಾದಾಡಿ. ಹಾಗಾದರೆ ಹಣ ಇರಬಾರ್ದ ಬ್ರದರ್? ಇರುವಂತಹದನ್ನೆಲ್ಲ ಎಸೆದ್ಬೇಡ. ಅದನ್ನು ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಹಣ ಹೆಂಗಿರಬಹುದು, ಹೆಂಗಿರಬಾರ್ದು ನಮ್ಮ ಜೀವನಗಳಲ್ಲಿ ಅನ್ನುವಂತಹದ್ದನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೋಡೋಣ. ಆದರೆ ಸದ್ಯಕ್ಕೆ ಸತ್ಯವೇದ ಹೇಳ್ತಲ್ವ ಈಗ ತಾನೆ, ನಾವೇನು ಅಂದ್ಕೊಳ್ತೀವಂತೆ ನಮ್ಮ ಮನಸ್ಸಿನಲ್ಲಿ? ಹಣ ನನಗೆ ದೊಡ್ಡ ಕೋಟೆ, ನನಗೆ ದುರ್ಗ, ನನಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ನಾವು ಅಂದ್ಕೊಳ್ತೀವಂತೆ. ಅದು ನಿಜಕ್ಕೂ ಅಸಾಧ್ಯ, ಸುಳ್ಳು. ಹೌದಾ? ಯಾಕೆಂದರೆ ಯಾರೂ ಇಲ್ಲದೇ ಇರಬೇಕಾದ್ರೆ ನಮಗೆ ಹಣ ಬೇಕಾಗಿಲ್ಲ. ಎಲ್ಲರೂ ಇರಬೇಕಾದ್ರೆ ಮಾತ್ರ ನಾವು ಈ ಹಣದ ಹಿಂದೆ ಓಡ್ತೀವಿ. ಈ ರಿಯಲ್ ವ್ಯಾಲ್ಯೂ, ಹಣಕ್ಕಿರುವಂತಹ ರಿಯಲ್ ವ್ಯಾಲ್ಯೂ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಒಂದು ಸಿಂಹ ಇದೆ ಅಂತ ಅಂದ್ಕೊಳ್ಳಿ. ಆ ಸಿಂಹದ ಮುಂದೆ ನೀವು 1 kg ಮಟನನ್ನು, ಇನ್ನೊಂದು kg ದುಡ್ಡಿನ ಮೂಟೆಯನ್ನು ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಎಲ್ಲಿಗೆ ಹೋಗುತ್ತದು? ಹೌದಾ? ಅಲ್ಲಿಗೆ ಹೋಗುತ್ತಾ? ಅದರ ಕಣ್ಣಿಗೆ ರಿಯಲ್ ವ್ಯಾಲ್ಯೂ ಗೊತ್ತಾಗ್ತದೆ. ಈ ದುಡ್ಡಿಗಿರುವಂತಹದ್ದು ರಿಯಲ್ ವ್ಯಾಲ್ಯೂ ಅಲ್ಲ. ಅಲ್ಲಿ ಪಕ್ಕದಲ್ಲಿ ಮಟನ್ ಇದೆಯಲ್ವ, ಅದಕ್ಕಿದೆ ರಿಯಲ್ ವ್ಯಾಲ್ಯೂ. ಅದು ಇದಕ್ಕೆ ಆಹಾರ, ಅದು ಇದರ ಹೊಟ್ಟೆಯನ್ನು ತುಂಬಿಸುತ್ತೆ. ಈ ರಿಯಲ್ ವ್ಯಾಲ್ಯೂ ಯಾರಿಗೆ ಗೊತ್ತು? ನಮಗೆ ಗೊತ್ತಾಗ್ದಂಗೆ ಅಪವಾದ ಏನು ಮಾಡಿಬಿಟ್ಟಿದ್ದಾನೆ? ಮನೋನೇತ್ರಗಳನ್ನು. ಯಾರ ಮನೋನೇತ್ರ ಓಪನ್ ಆಗಿದೆ ಹೇಳಿ? ಸಿಂಹದ ಮನೋನೇತ್ರ ಓಪನ್ ಆಗಿದೆ, ಮನುಷ್ಯರ ಮನೋನೇತ್ರ ಓಪನ್ ಆಗಿಲ್ಲ. ಇದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಮಗುವನ್ನು, ಕ್ರಿಸ್ಟಿ ಫಿಬೆ ಇದ್ದಾಳಲ್ವ, ಅವಳನ್ನ ಬಿಡಿಬೇಕಿದ್ರೆ ಒಂದು ದೊಡ್ಡ ಮೂಟೆ ಇಟ್ಬಿಟ್ಟು ಆಮೇಲೆ ಏನೋ ಕಲರ್ ಇರುವಂಥ ಇನ್ನೊಂದು ಪದಾರ್ಥವನ್ನು ಇನ್ನೊಂದು ಕಡೆ ಹಾಕಿ ಅವಳು ಎಲ್ಲಿಗೆ ಹೋಗ್ತಾಳೆ? ಅವಳು ಕಲರ್ ಇರುವಂಥ ಪದಾರ್ಥದ ಹತ್ರ ಹೋಗ್ತಾಳೆ, ಹಣದ ಕಡೆ ಹೋಗೋದಿಲ್ಲ. ರಿಯಲ್ ವ್ಯಾಲ್ಯೂ. ನಾವು ಒಂದು ವಯಸ್ಸಿನವರೆಗೂ ನಮ್ಮ ಜೀವನದಲ್ಲಿ ರಿಯಲ್ ವ್ಯಾಲ್ಯೂ ಇರುವಂಥ ಐಟಮ್ಗಳನ್ನು ಹಿಡ್ಕೊಳ್ಲಿಕ್ಕೆ ಹೋಗ್ತಾ ಇದ್ವಿ. ಇವಾಗ ಅದೇನೋ ಗೊತ್ತಿಲ್ಲ. ಯಾವುದಕ್ಕೆ ವ್ಯಾಲ್ಯೂ ಇಲ್ವೋ, ಯಾವುದು ಸುಳ್ಳಾಗಿದೆಯೋ ಅದರ ಹಿಂದೆ ಓಡ್ತಾ ಇದ್ದೀವಿ ಜೀವನದುದ್ದಕ್ಕೂ ಸಹ, ಗೊತ್ತಿಲ್ಲದೆ. ಹೌದಾ? ನೀರು ರಿಯಲ್ ವ್ಯಾಲ್ಯೂ ಇದೆಯಾ? ನೀರಿಗೆ ರಿಯಲ್ ವ್ಯಾಲ್ಯೂ ಇದೆಯಾ? ನೀರನ್ನು ಏನು ಮಾಡ್ಬೋದು ನಾವು? ಕುಡಿಬೋದು. ಆಹಾರಕ್ಕೆ ರಿಯಲ್ ವ್ಯಾಲ್ಯೂ ಇದೆಯಾ? ಏನು ಮಾಡ್ಬೋದು? ತಿನ್ಬೋದು. ಹಣಕ್ಕೆ ರಿಯಲ್ ವ್ಯಾಲ್ಯೂ ಇದೆಯಾ? ರಿಯಲ್ ವ್ಯಾಲ್ಯೂ ಅಂದರೆ ಹಣವನ್ನು ಕೊಟ್ಟರೆ ನಿಮ್ಮ ಕೈಯಲ್ಲಿ ಏನಾದರೂ ಮಾಡಲಿಕ್ಕಾಗತ್ತಾ? ಇನ್ನೊಬ್ಬರಿಗೆ ಕೊಡುವಂತಹದನ್ನು ಬಿಟ್ಟು ಏನಾದರೂ ಮಾಡಲಿಕ್ಕಾಗತ್ತಾ? ಆಗಲ್ಲ. ಏನಿಲ್ಲ ಹಣಕ್ಕೆ ರಿಯಲ್ ವ್ಯಾಲ್ಯೂ ಅನ್ನುವಂತಹದ್ದು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳಿ ಕರಿತೇವೆ, ಅದಿಲ್ಲ. ಅದಕ್ಕೆ ಪವರ್ ಕೊಟ್ಟಿರುವಂತಹದ್ದು, ಅದಕ್ಕೆ ಅಧಿಕಾರ ಕೊಟ್ಟಿರುವಂತಹದ್ದು ಯಾರು? ಮನುಷ್ಯ. ದೇವರು ಯಾವುದ್ಯಾವುದ್ರಲ್ಲಿ ಪವರ್ ಇಟ್ಟಿದ್ದಾರೋ, ದೇವರು ಆಹಾರದಲ್ಲಿ ಪವರ್ ಇಟ್ಟಿದ್ದಾರೆ, ಅದರಲ್ಲಿ ಪವರ್ ಇದೆ, ಅದರಲ್ಲಿ ಇಂಟ್ರೆನ್ಸಿಕ್ ಆಗಿ ಪವರ್ ಇದೆ. ದೇವರು ನೀರಲ್ಲಿ ಪವರ್ ಇಟ್ಟಿದ್ದಾರೆ, ಅದಕ್ಕೆ ನೀವು ನೀರು ಕುಡಿದ್ರೆ ಬದುಕ್ತೀರ. ಹೌದಾ? ದೇವರು ದುಡ್ಡಲ್ಲಿ ಪವರ್ ಇಟ್ಟಿಲ್ಲ, ದುಡ್ಡಲ್ಲಿ ಪವರ್ ಇಟ್ಟವ್ರು ಯಾರು? ಮನುಷ್ಯ. ಅದಕ್ಕೆ ಅದನ್ನು ನೀವು ತಿಂದು ಬದುಕಲಿಕ್ಕೆ
ಆಗೋದಿಲ್ಲ. ಅದು ದೇವರು ಮಾಡಿರುವಂಥ ಸೃಷ್ಟಿಗೂ ನಾವು ಮಾಡಿಕೊಂಡಿರುವಂಥ ಸೃಷ್ಟಿಗೂ ಇರುವಂತಹ ವ್ಯತ್ಯಾಸ. ಅದಕ್ಕೆ ಹಣವನ್ನು ವಿಗ್ರಹ ಅಂತ ಹೇಳಿ ಕರೆತಿತ್ತು. ವಿಗ್ರಹ ಅಂದರೆ ಏನು? ವಿಗ್ರಹ ಅಂದರೆ ಏನು? ಮನುಷ್ಯರ ಕೈಯಿಂದ ಮಾಡಲ್ಪಟ್ಟಿರುವಂತಹದ್ದು. ಒಂದು ಕಲ್ಲನ್ನು ನೋಡಿ ನಾವು ವಿಗ್ರಹ ಅಂತ ಹೇಳಿ ಕರಿತಿದ್ದೀವಿ. ಕಲ್ಲಿಂದ ಕೆತ್ತಲ್ಪಟ್ಟಿರುವಂತಹ ಒಂದು ದೇವರು ಅಂತ ಲೋಕ ಕರೆಯುವಂತಹ ಒಂದು ಸ್ಟ್ಯಾಚ್ಯೂ, ಒಂದು ಪ್ರತಿಮೆಯನ್ನು ನೋಡಿ ನಾವು ವಿಗ್ರಹ ಅಂತ ಕರಿತೀವಿ. ಏನಕ್ಕೋಸ್ಕರ ವಿಗ್ರಹ ಅಂತ ಕರಿತಿದ್ದೀವಿ? ಮನುಷ್ಯರು ತಮ್ಮ ಕೈಯಾರೆ ನಿರ್ಮಿಸಲ್ಪಟ್ಟಿರುವಂತಹದ್ದು ಈ ವಿಗ್ರಹ. ಅದಕ್ಕೆ ಅದನ್ನು ವಿಗ್ರಹ ಅಂತ ಕರಿತೇವೆ. ಈಗ ಹೇಳಿ, ಹಣವನ್ನು ಯಾರು ಸೃಷ್ಟಿ ಮಾಡಿತ್ತು? ಮನುಷ್ಯರು. ತಾವು ಸೃಷ್ಟಿ ಮಾಡಿರುವಂತಹ ಕಲ್ಲಿನ ಮುಂದೆ ಹೋಗಿ ತಲೆಬಾಗಿಸಿ ನಮಸ್ಕರಿಸಿದ್ರೆ ಅದು ವಿಗ್ರಹಾರಾಧನೆನಾ? ಹೌದಾ? ತಾವು ಸೃಷ್ಟಿ ಮಾಡಿರುವಂತಹ ಪೇಪರ್ ಹಿಂದೆ ಹೋಗಿ ಅದಕ್ಕೆ ತಲೆಬಾಗಿದ್ರೆ ಅದೇನು? ಅದು ವಿಗ್ರಹಾರಾಧನೆ. ಎಷ್ಟು ಜನ ಇದ್ರ ಬಗ್ಗೆ ನಿಂತು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಪ್ರಪಂಚದಲ್ಲಿ? ಒಂದು ಸಾರಿ ತಮ್ಮ ಜೇಬಲ್ಲಿರುವಂಥ ನೋಟನ್ನು ಹೊರಗಡೆ ತೊಗೊಂಡು ಆ ನೋಟನ್ನ ನೋಡ್ಕೊಂಡು ಎಷ್ಟು ಜನ ಮಾತಾಡಿದ್ದಾರೆ, ಎಷ್ಟು ಜನ ಯೋಚನೆ ಮಾಡಿದ್ದಾರೆ ಹೀಗೆ ಸತ್ಯವೇದದಲ್ಲಿ ನಾವು ನೋಡ್ತಿರೋ ಹಾಗೆ ಅಂತ ನಿಮಗನ್ಸುತ್ತೆ? ಅದಕ್ಕೆ ಇದನ್ನು ಯೋಚನೆ ಮಾಡ್ತಿದ್ದೀವಿ ನಿಂತು. ದೇವರು ಏನಕ್ಕೋಸ್ಕರ ಮತ್ತೆ ಒತ್ತಿ 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 ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಇದೇ ಕಾರಣದ ನಿಮಿತ್ತ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು? ಒಂಟೆ ಸೂಜಿಯ ಕಣ್ಣಲ್ಲಿ ಹೋದರೆ ಹೋಗುತ್ತೆ. ಯಾವ್ದು ಮಾತ್ರ ಎಲ್ಲಿಗೆ ಹೋಗೋದಿಲ್ಲ? ಯಾರು ಮಾತ್ರ ಎಲ್ಲಿಗೆ ಹೋಗೋದಿಲ್ಲ? ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಆದರೆ ಭೂಮಿಯ ಮೇಲಿರುವಂತಹ ಮನುಷ್ಯರೆಲ್ಲರೂ ಸಹ ಐಶ್ವರ್ಯವಂತರಾಗಲಿಕ್ಕೆ ಅಲ್ವಾ ಪ್ರಯತ್ನ ಪಡ್ತಿರುವಂತಹದ್ದು. ಸೂಜಿಯ ಕಣ್ಣಲ್ಲಿ ಒಂಟೆ ಹೋದರೂ ಹೋಗುತ್ತಂತೆ. ಸೂಜಿಯ ಕಣ್ಣಲ್ಲಿ ಒಂಟೆ ಹೋಗ್ಲಿಕ್ಕೆ ಆಗತ್ತಾ? ಅದು ಹೋದರೂ ಹೋಗುತ್ತಂತೆ. ಅಷ್ಟೊಂದು ಕಷ್ಟವಾಗಿರುವಂತಹದ್ದು ನಡೆದ್ರೂ ನಡೆಯುತ್ತಂತೆ. ಅಷ್ಟೊಂದು ಅಸಾಧ್ಯವಾಗಿರುವಂತಹದ್ದು ನಡೆದ್ರೂ ನಡೆಯುತ್ತಂತೆ. ಯಾವ ಕಾರಣಕ್ಕೂ ಯಾರು ಮಾತ್ರ ಪರಲೋಕಕ್ಕೆ ಹೋಗೋದಿಲ್ವಂತೆ? ಹಣವಂತ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಒಂದು ಪ್ರಶ್ನೆ ಹಾಕಿದರೆ, ಯೋಬನು ಶ್ರೀಮಂತನ ಬಡವನ? ಮತ್ತು ಪರಲೋಕ ರಾಜ್ಯಕ್ಕೆ ಹೋದ್ರ ಇಲ್ವಾ? ಹೆಂಗೆ ಹೋದ್ರು ಅಂತ ನೀವು ಹೇಳಿ. ಎಲ್ಲವನ್ನು ತ್ಯಜಿಸಿದ್ರ? ಐಶ್ವರ್ಯ ಇತ್ತಲ್ವ ಕೊನೆಗೆ? ದೇವರೇ ಕೊಟ್ಟಿದ್ದು. ಆದರೆ ಐಶ್ವರ್ಯ ಅಂತೂ ಇತ್ತಲ್ವ? ಧನವಂತನೇನ? ಭೂಮಿಯ ಮೇಲೆ ಧನವಂತನೇನ? ಈಗ ಹೇಳಿ, ಹೆಂಗೆ ಹೋದ್ರು? ಅವರ ಮನಸ್ಸು ದೇವರ ಮೇಲೆ ಮಾತ್ರ ಇತ್ತು. ಯಾರು ಧನವಂತ? ಪರಲೋಕಕ್ಕೆ ಹೋಗದೇ ಇರುವಂತಹ ಧನವಂತರು ಅಂದರೆ ಯಾರು? ನಾನು ಅದಕ್ಕೆ ಆವಾಗಲೇ ಹೇಳಿದೆ, ಈ ಸಂದೇಶವನ್ನು ನಾವು ಯೋಚನೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ನಮ್ಮ ಜೇಬಲ್ಲಿ ಹಣ ಇರಬಾರ್ದು ಅಂತಲ್ಲ. ಹಣನೇ ಇಲ್ಲದೆ ಹೆಂಗೆ ಬ್ರದರ್ ಬದುಕೋದು? ಆ ಪ್ರಶ್ನೆ ಏನಕ್ಕೆ ಬರಬಾರ್ದು ಅಂತ ಹೇಳಿದ್ರೆ ಇದಕ್ಕೋಸ್ಕರ. ಧನವಂತ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಯೋಬನು ಧನವಂತನೇ, ಅಬ್ರಹಾಮನು ಧನವಂತನೇ ಸತ್ಯವೇದದಲ್ಲಿ, ದಾವೀದನು ಧನವಂತನೇ. ಇಷ್ಟಕ್ಕೂ ಇವ್ರಿಗೆ ಧನವನ್ನು ಕೊಟ್ಟಿದ್ದೆಲ್ಲ ದೇವರೇ. ವಿಚಿತ್ರ ಇದು, ಹೌದಾ? ಇವರೆಲ್ಲ ಪರಲೋಕಕ್ಕೆ ಹೋದರು. ಹೆಂಗೆ ಹೋದರು? ಸತ್ಯವೇದದಲ್ಲಿ ಇನ್ನೊಂದು ಮಾತನ್ನು ಬರೆಸಿದ್ದಾರೆ. ಇಬ್ಬರು ಯಜಮಾನರಿಗೆ, ಮತ್ತಾಯನು ಬರೆದ ಸುವಾರ್ತೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 20ರಿಂದ ಓದೋಣ. ಆದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು. 24 ಓದೋಣ ಡೈರೆಕ್ಟ್ ಆಗಿ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಏನಂತೆ ಕೀ ಪಾಯಿಂಟ್ ಇದು. ಹಣ ನಿಮ್ಮ ಹತ್ರ ಇರುತ್ತಾ, ಇರೋದಿಲ್ವಾ, ಇರಬಾರ್ದಾ ಅನ್ನುವಂಥದ್ದೆಲ್ಲ ಪ್ರಶ್ನೆ. ಆ ಹಣಕ್ಕೆ ನೀವು ಯಜಮಾನರ ಅಥವಾ ಹಣ ನಿಮಗೆ ಯಜಮಾನನ? ಅಷ್ಟೇ ದೇವರು ನೋಡ್ತಿರುವಂತಹದ್ದು. ಇನ್ನೊಂದು ಸಾರಿ ಓದೋಣ 24. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಇಲ್ಲಿ ಇಬ್ಬರು ಯಜಮಾನರು ಅಂದರೆ ಯಾರು? ಒಬ್ಬರು ದೇವರು, ಇನ್ನೊಬ್ಬರು ಹಣ. ಇಬ್ಬರು ಯಜಮಾನರಿಗೆ ನಾನು ಇಬ್ಬರಿಗೂ ಸೇವೆ ಮಾಡ್ತೀನಿ ಅನ್ನುವಂತಹದ್ದು ಅಸಾಧ್ಯ, ನಡೀದೇ ಇರುವಂಥ ಕೆಲಸ. ದೇವರು ಹೇಳ್ತಿರುವಂತಹದ್ದು, ನನಗಿಬ್ಬರು ಯಜಮಾನರಿದ್ದಾರೆ,
ನಾನು ಹಣಕ್ಕೂ ಸೇವೆ ಮಾಡ್ತೀನಿ, ನಾನು ದೇವರಿಗೂ ಸೇವೆ ಮಾಡ್ತೀನಿ ಅಂತ ಅನ್ನುವಂತಹದ್ದು ಅಸಾಧ್ಯ. ಅದು ನಡೆಯದೇ ಇರುವಂಥ ಕೆಲಸ. ಇನ್ನೊಂದು ಸಾರಿ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಎರಡನ್ನು ಒಟ್ಟಿಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಏನು ಕೋರ್ಕೊಳ್ತಿದ್ದಾರೆ ದೇವರು ಹಾಗಿದ್ರೆ? ಏನು ಕೋರ್ಕೊಳ್ತಿದ್ದಾರೆ ದೇವರು? ಹಣವನ್ನು ನಾವು ಯಜಮಾನನನ್ನಾಗಿ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ನಾವು ಪರಲೋಕಕ್ಕೆ ಹೋಗ್ತೀವ? ಹೋಗಲ್ಲ. ಹಣದ ಮೇಲೆ ನಾವು ಯಜಮಾನರಾಗಿದ್ದೀವಿ ಅಂತ ಅಂದ್ಕೊಳ್ಳಿ. ದೇವರನ್ನು ನಮ್ಮ ಮೇಲೆ ಯಜಮಾನನಾಗಿ ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ನಾವು ಪರಲೋಕಕ್ಕೆ ಹೋಗ್ತೀವಿ. ಅಷ್ಟೇ ಡಿಫ್ರೆನ್ಸ್. ಯೋಬನು ಆಸ್ತಿ ಇದ್ದರೂ ಏನಕ್ಕೋಸ್ಕರ ಪರಲೋಕಕ್ಕೆ ಹೋದರು ಹೇಳಿ? ಇವರು ಹಣವನ್ನು ಇವರ ಮೇಲೆ ಯಜಮಾನನಾಗಿ ಇಟ್ಕೊಂಡಂತಹ ವ್ಯಕ್ತಿ ಅಲ್ಲ. ಎಂಥ ವ್ಯಕ್ತಿ? ಹಣದ ಮೇಲೆ ಈತನು ಯಜಮಾನನಾಗಿ, ಈತನ ಮೇಲೆ ದೇವರನ್ನು ಯಜಮಾನನಾಗಿ ಇಟ್ಕೊಂಡಂತಹ ವ್ಯಕ್ತಿ. ಅಬ್ರಹಾಮನು ಮಾಡಿದಂತಹದ್ದೇ, ದಾವೀದನು ಮಾಡಿದಂತಹದ್ದೇ. ಯಜಮಾನ ಅನ್ನುವಂಥ ಪದಕರ್ತ ಏನು? ನೀವು ಯಜಮಾನ ಅಂತ ಯಾರನ್ನಾದರೂ ಕರೆತರೆ ಅವ್ರು ಹೇಳಿರುವಂಥ ಮಾತನ್ನೆಲ್ಲ ಕೇಳ್ತೀರಾ ಇಲ್ವಾ? ಅವ್ರು ಹೇಳಿರುವಂತಹ ಮಾತನ್ನು ಕೇಳ್ತೀವ? ನೀವು ಕೆಲಸಕ್ಕೆ ಹೋಗುವಂತಹ ಜಾಗದಲ್ಲಿ ನಿಮಗೆ ಯಾರಾದರೂ ಯಜಮಾನರು ಇರ್ತಾರೆ, ಹೌದಾ? ಹೊಲಕ್ಕೆ ಯಾರೋ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಹೊಲದಲ್ಲಿ ಏನು ಹೇಳ್ತಾರೆ ಯಜಮಾನ? ಈ ಕಟಾವುಗಳನ್ನೆಲ್ಲ ತೆಗೆದುಹಾಕಿ, ಇಲ್ಲಿರುವಂತಹ ಕಳೆಗಿಡಗಳನ್ನೆಲ್ಲ ತೆಗೆದುಹಾಕಿ, ಸುಗ್ಗಿ ಕಾಲು ಬಂದಿದೆ, ಬೆಳೆಯನ್ನು ಕೊಯ್ಯಿರಿ ಅಂತ ಹೇಳ್ತಾರೆ. ಯಜಮಾನ ಹೇಳಿದ್ದನ್ನು ಮಾಡಬೇಕಾ? ಯಜಮಾನ ಹೇಳಿದ್ದನ್ನು ಮಾಡಿದ್ರೆ ಮಾತ್ರ ಅಲ್ವಾ ಆತನು ಯಜಮಾನ? ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿರುವಂತಹ ವ್ಯಕ್ತಿ ಹೇಳಿದ್ದನ್ನು ನಾವು ಮಾಡಿದ್ರೆ, ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿರುವಂತಹ ವ್ಯಕ್ತಿ ಏನಾಗ್ತಾನೆ? ನಮಗೆ ಯಜಮಾನ. ದೇವರನ್ನು ಯಜಮಾನನಾಗಿ ಇಟ್ಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ ಅಂದಾಗ ಏನು ಮಾಡ್ತೇವೆ? ದೇವರು ಹೇಳ್ದಂಗೆ ಕೇಳ್ತೀವಿ. ದುಡ್ಡನ್ನು ಯಜಮಾನನಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಏನು ಮಾಡ್ತೇವೆ? ದುಡ್ಡು ಹೇಳ್ದಂಗೆ ಕೇಳ್ತೇವೆ. ದುಡ್ಡು ಮಾತಾಡಲ್ವಾ? ಏನಂತ ಮಾತಾಡುತ್ತೆ ಹೇಳಿ? ದುಡ್ಡು ಸತ್ಯವೇದದಲ್ಲಿ ದುಡ್ಡು ಮಾತಾಡಿರುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ನಿನ್ನ ಜೀವಮಾನದುದ್ದಕ್ಕೂ ಆಗುವಷ್ಟು ದವಸ ಧಾನ್ಯಗಳೆಲ್ಲವೂ ಇದೆ. ಇದನ್ನು ಕಿತ್ತಾಕಿ ಈ ಹೋಲ್ಡರ್ಸ್ಗಳನ್ನೆಲ್ಲ ತೆಗೆದುಹಾಕಿ, ಕಂಟೈನರ್ಸ್ಗಳನ್ನೆಲ್ಲ ತೆಗೆದುಹಾಕಿ, ಮತ್ತೆ ಹೊಸ ಕಂಟೈನರ್ಸ್, ದೊಡ್ಡ ದವಸ ಧಾನ್ಯಗಳನ್ನು ಇಡುವಷ್ಟಕ್ಕೆ ದೊಡ್ಡ ಸ್ಥಾನಗಳನ್ನು ಕಟ್ಟಿಸ್ತೀನಿ. ಇರೋವರೆಗೂ ಆರಾಮಾಗಿ ತಿನ್ನು, ಕುಡಿ, ಅನುಭವಿಸು. ಇದೆಲ್ಲ ಯಾರು ಮಾತಾಡ್ತಿರುವಂತಹ ಮಾತು ಅಂತ ಅಂದ್ಕೊಂಡಿದ್ದೀರಾ? ದುಡ್ಡು. ಆ ವ್ಯಕ್ತಿನೇ ತನ್ನ ಮನಸ್ಸು ಹತ್ರ ಹೇಳ್ಕೊಳ್ತಿದ್ದಾನೆ, ಆದರೆ ತನ್ನ ಮನಸ್ಸಿನಲ್ಲಿ ಮಾತಾಡಿಸ್ತಿರುವಂತಹದ್ದು ಯಾರು ಒಳಗಿನಿಂದ? ದುಡ್ಡು ಮಾತಾಡುತ್ತಾ ದುಡ್ಡು? ಮಾತಾಡಿಸತ್ತೆ. ಏನಂತ ಹೇಳುತ್ತೆ? ಇಷ್ಟಕ್ಕೂ ನಾವು ದುಡ್ಡನ್ನು ಯಜಮಾನನಾಗಿ ಇಟ್ಕೊಂಡಿದ್ದೀವ, ಅಥವಾ ದುಡ್ಡು ನಮ್ಮ ಮೇಲೆ ಯಜಮಾನನಾಗಿದೆಯಾ? ಇದನ್ನು ಕಂಡು ಹಿಡ್ಕೊಳ್ಳುವಂತಹದ್ದು ಎಷ್ಟು ಈಸಿ ಗೊತ್ತಾ? ಮೀಟಿಂಗ್ ಬಂತು ಅಂತ ಅಂದ್ಕೊಳ್ಳಿ, ಪ್ರೇಯರ್ ಮೀಟಿಂಗ್ ಬಂತು ಅಂತ ಅಂದ್ಕೊಳ್ಳಿ. ಒಂದು 5,000 ರೂಪಾಯಿ ಕೊಡೋಣ ಅಂತ ನೀವು ಅಂದ್ಕೊಂಡಿರ್ತೀರ ನಿಮ್ಮ ಮನಸ್ಸುಗಳಲ್ಲಿ. ಕೊಡಬೇಕಾದ್ರೆ ನಿಮ್ಮ ಮನಸ್ಸು ನಿಮಗೆ ಈ 5,000 ರೂಪಾಯಿ ಚರ್ಚ್ಗೇನು ಕೊಡುವಂತಹದ್ದು. ಈ 5,000 ರೂಪಾಯಿ ಇದ್ದರೆ ಒಂದು ಅರ್ಧ ಗ್ರಾಮ್ ಚಿನ್ನನೋ ಏನೋ ಮನೆಗೆ ಒಂದಷ್ಟು ರೇಷನ್ನು ಬರುತ್ತೆ ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳಿದ್ರೆ, ನಿಮ್ಮ ಮೇಲೆ ಯಾರು ಯಜಮಾನನಾಗಿದ್ದಾರೆ? ಯಾರು ಮಾತಾಡ್ತಿದ್ದಾರೆ? ಹಣ. ನೀವು ಆ ಮಾತಿಗೆ ಒಪ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ನೀವು ಯಾರ ಮಾತನ್ನು ಕೇಳಿದ್ರಿ? ಯಾರು ನಿಮಗೆ ಯಜಮಾನ ಈಗ? ನೀವು 5,000 ರೂಪಾಯಿ ಕೊಡಬೇಕು ಸೆಮಿನಾರ್ಗಂತಲ್ಲ ಈ ಪ್ರಸಂಗ ಮಾಡ್ತಿರುವಂತಹದ್ದು. ಇಷ್ಟಕ್ಕೂ ಸಭೆಗೆ ಕೊಡುವಂತಹದ್ರ ಬಗ್ಗೆ ಯಾವ ಕಾರಣಕ್ಕೂ ನಮ್ಮ ಸಭೆಯಲ್ಲಿ ನಮಗಿರುವಂತಹ ದೊಡ್ಡ ಶ್ರೇಷ್ಠವಾಗಿರುವಂತಹ ಭಾಗ್ಯ ಏನು ಅಂದರೆ, ನೀವು ಕಾಣಿಕೆ ತರಬೇಕು ಸಭೆಗೆ ಅಥವಾ ನೀವು ಕೊಡಲೇಬೇಕು ಅಂತ ಯಾರೂ ಸಹ ಇಲ್ಲಿ ಫೋರ್ಸ್ ಇವತ್ತುವರೆಗೂ ಮಾಡೇ ಇಲ್ಲ. ಅದು ನಮಗಿರುವಂತಹ ದೊಡ್ಡ ಭಾಗ್ಯ, ಹೌದಲ್ವ? ಅದಕ್ಕೆಲ್ಲ ಮಾತಾಡ್ತಿರುವಂತಹದ್ದು ಬೇಡ. ಒಬ್ಬರು ಬಡವರಿದ್ದಾರೆ ಅಂತ ಅಂದ್ಕೊಳ್ಳಿ ನಿಮ್ಮ ಮನೆ ಹತ್ರ, ಅವ್ರ ಕಷ್ಟ ಅಂದ್ಕೊಂಡು ಬಂದಿದ್ದಾರೆ. ಅವ್ರ ಕಷ್ಟ ನಿಮಗೆ ಜೆನ್ಯೂನ್ ಅಂತ ಹೇಳಿ ಅನ್ನಿಸ್ತಿದೆ, ನಿಜ ಅಂತ ಅನ್ನಿಸ್ತಿದೆ, ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿದೆ. ಒಂದು 2,000 ರೂಪಾಯಿ ಕೊಡೋಣ ಅಂತ ಕೈ ಬಂದಾಗ ನಿಮ್ಮ ಮನಸ್ಸು ನಿಮಗೆ ಹೇಳ್ತು ಏನಂತ? 2,000 ರೂಪಾಯಿ ಅವ್ರಿಗೇನು ಕೊಡಬೇಕು? ಇದ್ದರೆ 1 kg ಮಟನ್ ತರ್ಬೋದು, ಆಮೇಲೆ ಇನ್ನೂ ಎಲ್ಲಿಗಾದರೂ ಹೋಗಿ ಸುತ್ತಾಡ್ಕೊಂಬರ್ಬೋದು, ಮನೆಗೇನಾದರೂ ತೊಗೊಂಡು ಬರ್ಬೋದು ಅಂತ ಅನ್ನಿಸ್ತು ಅಂತ ಅಂದ್ಕೊಳ್ಳಿ. ಅನ್ನಿಸ್ದಾಗ ಮಾತನ್ನು ನೀವು ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಯಾರು ನಮ್ಮ ಮೇಲಿರುವಂಥ ಯಜಮಾನ? ಯಾರು? ಹಣ. ಸಿಂಪಲ್. ಇದನ್ನು ಕಂಡುಹಿಡ್ಕೊಳ್ಳುವಂತಹ ತುಂಬ ಸಿಂಪಲ್.
ಆಮೇಲೆ ಹಿಂಗೆ ಅನಿಸಿ ಅದಕ್ಕೆ ನಾವು ಒಪ್ಪಿದ್ರೆ ನಮ್ಮ ಮೇಲಿರುವಂತಹ ಅಧಿಕಾರಿ ದೇವರಲ್ಲ, ಯಾರು? ಹಣ. ಅದೇ ಜಾಗದಲ್ಲಿ ನೀವು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ, ಸೆಮಿನಾರ್ಗೋ ಅಥವಾ ಬಡಗರು ಹೆಲ್ಪ್ ಮಾಡಲಿಕ್ಕೋ ಇನ್ನೊಂದಕ್ಕೂ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ. ನಿಮ್ಮ ಮನಸ್ಸು ನಿಮಗೆ ಹೇಳುತ್ತೆ, ಅಯ್ಯೋ ಮನೆಗೆ ಏನಾದರೂ ಐಟಮ್ ಬರುತ್ತಲ್ವಾ, ಇದೇನಕ್ಕೆ ಕೊಡಬೇಕು, ಚರ್ಚ್ಗೆ ಏನಕ್ಕೆ ಕೊಡಬೇಕು, ಬಡವ್ರಿಗೆ ಏನಕ್ಕೆ ಕೊಡಬೇಕು, ಏನಕ್ಕೆ ಸಹಾಯ ಮಾಡಬೇಕು, ಏನಕ್ಕೆ ಅವ್ರಿಗೆ ಊಟ ಕೊಡಿಸ್ಬೇಕು ಅಂತ ನಿಮ್ಮ ಮನಸ್ಸು ನಿಮ್ಗೆ ಹೇಳ್ತಿರುತ್ತೆ. ಆ ಮಾತನ್ನು ಮೀರಿ ನೀನು ಸೈಲೆಂಟ್ ಆಗಿರು. ನೀನು ನನ್ನ ಮೇಲೆ ಯಜಮಾನ ಅಲ್ಲ, ನಾನು ನಿನಗೆ ಯಜಮಾನ ಅಂತ ಅಂದ್ಕೊಂಡು ನೀವು ಕೊಡ್ಲಿಕ್ಕೆ ಮುಂದಾದ್ರಿ ಅಂತ ಅಂದ್ಕೊಳ್ಳಿ. ನಿಮ್ಮ ಆಸೆಯ ವಿರುದ್ಧವಾಗಿ ನೀವು ಕೊಡ್ಲಿಕ್ಕೆ ಮುಂದಾದ್ರಿ ಅಂತ ಅಂದ್ಕೊಳ್ಳಿ. ಅವಾಗ ಯಾರ್ಯಾರಿಗೆ ಯಜಮಾನರು? ನೀವು ನಿಮ್ಮ ಹಣಕ್ಕೆ ಯಜಮಾನರು. ನಿಮ್ಮ ಹಣ ನಿಮ್ಮ ಗಾಲ ಕೆಳಗಿರುತ್ತೆ, ಅವಾಗ ತಲೆ ಮೇಲಿರೋದಿಲ್ಲ. ಏಕೆಂದರೆ ಆ ಹಣವನ್ನು ನೀವು ನಿಮಗಿಷ್ಟ ಬಂದಂತೆ ಒಳ್ಳೆ ಕೆಲಸದ ನಿಮಿತ್ತ ಬಳಸ್ಕೊಳ್ತಿದ್ದೀರ. ಅದನ್ನು ಹೊರತುಪಡಿಸಿ ಹಣ ಏನೇನು ಹೇಳುತ್ತೆ, ಹಣ ಏನೇನೆಲ್ಲ ಹೇಳುತ್ತೆ ಗೊತ್ತಾ? ಇನ್ನೂ ಜಾಸ್ತಿ ಮಾಡು, ಇನ್ನೂ ಆಸ್ತಿ ಮಾಡು, ಅವ್ರಿಗೂ ಮೋಸ ಮಾಡು, ಇವರಿಗೂ ಮೋಸ ಮಾಡು, ಇನ್ನೊಂದಷ್ಟು ದೋಚ್ಕೋ. ಇದೆಲ್ಲ ಹಣ ಹೇಳ್ತಿರುವಂತಹದ್ದು. ಜನ ಏನಕ್ಕೋಸ್ಕರ ಹಂಗಾಗ್ತಿದ್ದಾರೆ ಅಂತ ಹೇಳಿದ್ರೆ, ಕೋಟಿ 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 ಕೋಟಿಗಟ್ಟಲೆ ಆಸ್ತಿಗಳನ್ನು ಮಾಡಿಕೊಂಡು ನಾಯಕರು, ಪೊಲಿಟಿಷಿಯನ್ಸ್, ಆಮೇಲೆ ಬೇರೆ ಸೆಲೆಬ್ರಿಟಿಗಳೆಲ್ಲ ನಾವು ನೋಡ್ತಿರುವಂಥವ್ರು ಕೆಟ್ಟ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಆಸ್ತಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಹಂಬಲ, ಆಸೆ ಏನಕ್ಕೋಸ್ಕರ ಮನಸ್ಸಲ್ಲಿ ಬರ್ತಿದೆ ಗೊತ್ತಾ? ಅವ್ರು ಯಾರು ಹೇಳ್ತಿರುವಂತಹ ಮಾತನ್ನು ಕೇಳ್ತಿದ್ದಾರೆ? ಹಣ ಹೇಳ್ತಿರುವಂತಹ ಮಾತು. ಯಾರನ್ನು ಯಜಮಾನನಾಗಿ ಸ್ವೀಕಾರ ಮಾಡಿದ್ದಾರೆ? ಹಣವನ್ನು. ಡಿಸ್ಟಿಂಕ್ಷನ್ ತುಂಬ ಸಿಂಪಲ್ ಆಗಿದೆ ಅಲ್ವಾ? ಧನವಂತ ಪರಲೋಕಕ್ಕೆ ಹೋಗೋದಿಲ್ಲ. ಎಂಥ ಧನವಂತ ಹೋಗೋದಿಲ್ಲ ಪರಲೋಕಕ್ಕೆ? ಹಣವನ್ನು ಯಜಮಾನನಾಗಿ ಇಟ್ಕೊಂಡಿರುವಂತಹ ಧನವಂತ ಹೋಗೋದಿಲ್ಲ. ಈತನು ನಿಜವಾಗ್ಲೂ ಧನವಂತ, ಏಕೆಂದರೆ ಈತನ ಮನಸ್ಸಿನ ಪೂರ್ತಿ ಏನದೆ? ಧನ, ಹಣ ಅನ್ನುವಂತಹದ್ದೇ ಇದೆ. ವಿಗ್ರಹ, ಇದೇನು? ವಿಗ್ರಹ, ವಿಗ್ರಹಾರಾಧಿಕರು. ಆ ಪೊಸಿಷನಲ್ಲಿ ಯಾವತ್ತಾದರೂ ಹಣವನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಕೊಂಡಿದ್ರೆ ನಾವೇ ವಿಗ್ರಹ ಆರಾಧನೆ ಮಾಡುವಂಥವರು. ನಾವು ಪ್ರಾರಂಭದಿಂದ ಆಲೋಚನೆ ಮಾಡ್ತಾ ಬರ್ತಿದ್ದೀವಲ್ವ, ಅದಕ್ಕೇನು ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಕೊಟ್ಟಂಥವರು ನಾವು. ಚಿನ್ನ ಅಂದ್ಕೊಳ್ತೀವಲ್ವ, 13,000ಕ್ಕೆ ಹೋಯ್ತು ಬ್ರದರ್, 14,000ಕ್ಕೆ ಹೋಯ್ತು ಬ್ರದರ್ ಅಂತ ಮಾತಾಡ್ಕೊಳ್ತಿರ್ತೀವಲ್ವ. ಒಂದು ಸಾರಿ ಯೋಚನೆ ಮಾಡಿ, ಭೂಮಿಯ ಮೇಲಿರುವಂತಹ ಎಲ್ಲ ಮನುಷ್ಯರೂ ಸಹ ಒಂದು ಸಾರಿ ನಾವಿನ್ನು ಚಿನ್ನವನ್ನು ಖರೀದಿ ಮಾಡೋದಿಲ್ಲ, ಚಿನ್ನ ನಮಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡ್ರು ಅಂತ ಅಂದ್ಕೊಡಿ. ಏನಾಗುತ್ತೆ? ಚಿನ್ನದ ಬೆಲೆ ಏನಾಗುತ್ತೆ? ರಸ್ತೆಯಲ್ಲಿ ಮಾಡ್ತಿರ್ತಾರೆ ಗೊತ್ತಾ, 2 ರೂಪಾಯಿಗೆ 1 kg ಅಂತ ಮಾರ್ತಿರ್ತಾರೆ. ಅಂದರೆ ಅದಕ್ಕೆ ಡಿಮಾಂಡ್ ಕೊಡ್ತಿರುವಂತಹದ್ದು ಯಾರು? ಮನುಷ್ಯರು. ಇನ್ನು ಮುಂದೆ ನಾವು ಒಂದೇ 1 ಗ್ರಾಮ್ ಚಿನ್ನವನ್ನು ಖರೀದಿ ಮಾಡೋದಿಲ್ಲ ಅಂತ ಅಂದರು ಅಂತ ಅಂದ್ಕೊಳ್ಳಿ, ಮುಗೀತು. ಅದಕ್ಕಿರುವಂತಹ ವ್ಯಾಲ್ಯೂ ಮುಗೀತು. ಹಣಕ್ಕೆ ವ್ಯಾಲ್ಯೂ ಕೊಟ್ಟಂಥವರು ಮನುಷ್ಯರು, ಚಿನ್ನಕ್ಕೆ ವ್ಯಾಲ್ಯೂ ಕೊಟ್ಟಿರುವಂಥವರು ಮನುಷ್ಯರೇ. ನೆಕ್ಸ್ಟ್ ಜಾಗ, ಸೈಟು, ಹೊಲ. ಈಗ ನೀವು ಹೇಳಿ, ಭೂಮಿಯ ಮೇಲಿರುವಂಥ ಎಲ್ಲ ಮನುಷ್ಯರು ಸಹ ನಾವಿನ್ಮೇಲೆ ಎಲ್ಲೂ ಸಹ ಸೈಟು ತೊಗೊಳ್ಳೋದಿಲ್ಲ, ನಾವೆಲ್ಲರೂ ಸಹ ಬಾಡಿಗೆ ಮನೆಗಳಲ್ಲೇ ಇರ್ತೀವಿ ಅಂತ ಅನ್ನುವಂಥ ನಿರ್ಣಯಕ್ಕೆ ಬಂದರು ಅಂತ ಅಂದ್ಕೊಳ್ಳಿ. ಸೈಟ್ ಯಾರಾದರೂ ತೊಗೋತಾರ? ಆಮೇಲೆ ಸೈಟ್ ಬೆಲೆಗಳೇನಾಗುತ್ತೆ ಹೇಳಿ? ಏನಾಗುತ್ತೆ? ಬಿದ್ದೋಗುತ್ತೆ ಗೊತ್ತಾ ಒಂದೇ ಸಾರಿ, ಹೌದಲ್ವಾ? ಅಂದರೆ ಚಿನ್ನಕ್ಕೆ ವ್ಯಾಲ್ಯೂ ಕೊಡ್ತಿರುವಂತಹದ್ದು ಮನುಷ್ಯರು, ಒಂದು ಜಾಗಕ್ಕೆ ವ್ಯಾಲ್ಯೂ ಕೊಡ್ತಿರುವಂತಹದ್ದು ಮನುಷ್ಯರು, ಹಣಕ್ಕೆ, ಆ ಪೇಪರ್ಗೆ ವ್ಯಾಲ್ಯೂ ಕೊಟ್ಟಿರುವಂತಹದ್ದು ಮನುಷ್ಯರು. ವ್ಯಾಲ್ಯೂ ಕೊಟ್ಟು ಮತ್ತೆ ಅದರ ಹಿಂದೆನೇ ಬೀಳ್ತಾರೆ. ಇಷ್ಟಕ್ಕೂ ಸೈಟ್ ಬೆಲೆ ಅಷ್ಟಷ್ಟು ಆಗಬೇಕು, 10,000 ರೂಪಾಯಿ ಅಡಿ, 20,000 ರೂಪಾಯಿ ಅಡಿ, 30,000 ರೂಪಾಯಿ ಅಡಿ, 50,000 ರೂಪಾಯಿ ಅಡಿ ಇದೆ ಗೊತ್ತಾ ಜಾಗಗಳು. ಒಂದು ಅಡಿಗೆ 50,000 ರೂಪಾಯಿ ಅಂತೆ, ಸ್ಕ್ವಯರ್ ಫೀಟ್. ಇಷ್ಟಕ್ಕೂ ಅಷ್ಟೊಂದು ಬೆಲೆ ಏರಿಸಿದವ್ರು ಯಾರು? ಅಷ್ಟೊಂದು ಮೌಲ್ಯ ಕೊಟ್ಟಿದ್ದು ಯಾರು? ಅದಕ್ಕೆ ಮನುಷ್ಯರು. ಇದ್ರ ಹಿಂದೆ ತೊಗೊಬೇಕು ಅಂತ ಬಿದ್ದು ಒದ್ದಾಡ್ತಿರುವಂಥವ್ರು ಯಾರು? ಚಿನ್ನಕ್ಕೆ 13,000 14,000ಕ್ಕೆ ಹೋಗುವಂತಹ ಬೆಲೆ ಕೊಟ್ಟಿದ್ದು ಯಾರು? ಮನುಷ್ಯರು. ಈಗ ಒದ್ದಾಡ್ತಿರೋರು ಯಾರು? ಮದುವೆಗೆ ಚಿನ್ನ ತೊಗೊಬೇಕು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಅಂತ ಒದ್ದಾಡ್ತಿರೋರು ಯಾರು? ಮನುಷ್ಯರು. ಇದು ಹಣ ನಮ್ಮ ಜೀವನದಲ್ಲಿ ಆಡ್ತಿರುವಂತಹ ಆಟ. ಹಣ ಆಡ್ತಿರುವಂತಹದ್ದು ಮಾತ್ರ, ಬ್ಯಾಕ್ಗ್ರೌಂಡಲ್ಲಿ ಆಡಿಸ್ತಿರುವಂತಹದ್ದು ಯಾರು? ಅಪವಾದಿ. ಒಂದು ಸಾರಿ ಯೋಚನೆ ಮಾಡಿ ನೋಡಿ, ಅದಕ್ಕೆ ಬೆಲೆ ಏರಿಸಿದ್ದು ನಾವೇ, ಅದು ಬೇಕು ಅಂತ ಹೇಳಿ ಅದರ ಹಿಂದೆ ಓಡ್ತಿರುವಂಥವರು ನಾವೇ. ಹೀಗೆ ಜೀವನ ಪೂರ್ತಿ ಓಡ್ತಾನೇ ಇರುವಂತಹದ್ದೇನ? ಓಡ್ತಾನೆ ಇರುವ ಈ ನಾಯಿ ಆಗಾಗ ಚಿಕ್ಕ ಚಿಕ್ಕ ಮರಿಗಳಿರುತ್ತಲ್ವ, ಆವಾಗ ತಾನೇ ಬಾಲ ಬರ್ತಾ ಇರುತ್ತೆ ಚಿಕ್ಕದಾಗಿ. ತನ್ನ ಬಾಲವನ್ನು ತಾನೇ ಹಿಡ್ಕೊಂಡು ಸುತ್ತ ಓಡ್ತಿರುತ್ತೆ ಗೊತ್ತಾ ನಿಮಗೆ? ನೋಡಿದ್ದೀರಾ? ತನ್ನ ಬಾಲವನ್ನು ತಾನೇ ಹಿಡ್ಕೊಳ್ಲಿಕ್ಕೆ ಓಡ್ತಿರುತ್ತೆ. ಸಿಕ್ಕುತ್ತಾ ಹೇಳಿ? ಸಿಕ್ಕುತ್ತಾ? ನಾವು ಮಾಡ್ತಿರುವಂಥ ಕೆಲಸ ಏನು? ಈ ಕಡೆಯಿಂದ ಚಿನ್ನದ ಬೆಲೆ ನಾವೇ ಏರಿಸ್ತೀವಿ ಆಸೆಪಟ್ಟು,
ಇನ್ನೊಂದು ಕಡೆಯಿಂದ ಅದೇ ಚಿನ್ನವನ್ನು ಹಿಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಈ ಕಡೆಯಿಂದ ಸೈಟ್ ಬೆಲೆ ನಾವೇ ಜಾಸ್ತಿ ಮಾಡ್ತೇವೆ, ಮತ್ತೆ ಅದನ್ನು ಹಿಡ್ಕೊಳ್ಲಿಕ್ಕೆ ಓಡ್ತಿರ್ತೇವೆ. ಹೌದಾ? ಹೆಂಗಾಗೋಗಿದೆ, ಅದು ಸಿಕ್ಕಲ್ಲ, ನಾವು ಬಿಡಲ್ಲ. ಹೀಗೆ ಸುತ್ಕೊಂಡೇ ನಮ್ಮ ಜೀವನ ಆಗೋಗುತ್ತೆ. ಒಂದಿನ ಸತ್ತೋಗ್ತೇವೆ. ಏನು ಮಾಡಿದೆ ಜೀವನದಲ್ಲಿ ಅಂತ ದೇವರು ಕೇಳಿದ್ರೆ, ಚಿನ್ನದ ಬೆಲೆ ಏರಿಸ್ತೆ, ಚಿನ್ನದ ಹಿಂದೆ ಓಡ್ತೆ. ಸೈಟ್ ಬೆಲೆ ಏರಿಸ್ತೆ, ಸೈಟ್ ಹಿಂದೆ ಓಡ್ತೆ. ಹೌದಾ? ಹಣಕ್ಕೆ ಅಧಿಕಾರ ಕೊಟ್ಟೆ, ಅದೇ ಹಣದ ಹಿಂದೆ ಹೋದೆ. ಹಣಕ್ಕೆ ಅಧಿಕಾರ ಕೊಟ್ಟೆ, ಅದಕ್ಕೆ ತಲೆ ಬಾಗದೆ. ಇವರೇ ಹಣೆ ಮೇಲೆ ಕೈ ಮೇಲೆ ಮುದ್ರೆ ಹಾಕಿಸಿಕೊಂಡಿರುವಂಥವರು. ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತೀವಲ್ವ ಈ ಮಾತನ್ನು. ಯೋಚನೆ ಮಾಡಿ ನೋಡಿ ಒಂದು ಸಾರಿ. ಹಣ ಇರಬಾರ್ದಾ? ಈಗ ನೀವು ಹೇಳಿ, ಹಣ ಇರಬಾರ್ದ ನಮ್ಮ ಹತ್ರ? ನಾವು ದುಡಿಬಾರ್ದ? ದುಡಿಬೇಕಾ? ಹಣ ಇರ್ಬೋದಾ ನಮ್ಮ ಹತ್ರ? ಇರ್ಬೋದು. ಆದರೆ ನಾವು ಅದನ್ನು ಯಾವ ಮಟ್ಟಕ್ಕೆ ಇಟ್ಟಿದ್ದೀವಿ ಅನ್ನುವಂತಹದ್ದೇ ಪ್ರಶ್ನೆ. ನೀವೊಂದು ಒಳ್ಳೆಯ ಕೆಲಸಕ್ಕೆ ನಿಮ್ಮ ಹಣವನ್ನು ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ಮನಸ್ಸು ಬೇಡ ಅಂತ ಹೇಳ್ತದೆ ಅಂದರೆ, ನಿಮ್ಮ ಮನಸ್ಸು ಅಥವಾ ಹಣ ನಿಮಗೆ ಯಜಮಾನನಾಗಿದೆ. ದೇವರು ನಮಗೆ ಯಜಮಾನನಾಗಲ್ಲ. ದೇವರಿಗೆ ಕೊಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಮನಸ್ಸು ನಮ್ಮನ್ನು ತಡೀತು ಅಂತ ಅಂದ್ಕೊಳ್ಳಿ. ಆವಾಗ ಆಟೋಮೆಟಿಕ್ಕಾಗಿ ಏನು ಅರ್ಥ ಮಾಡ್ಕೋಬೇಕು? ನಾನು ಪರಲೋಕಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಸತ್ಯವೇದದಲ್ಲಿ ಬರೆಸಿರುವಂತಹ ಧನವಂತ ನಾವೇ ಅಲ್ವಾ? ಯಾಕೆಂದರೆ ಸತ್ಯವೇದದಲ್ಲಿ ಧನವಂತರು ಪರಲೋಕಕ್ಕೆ ಹೋಗೋದಿಲ್ಲ ಅಂದರೆ ಯಾವ ಧನವಂತರು ಹೋಗೋದಿಲ್ಲ? ಹಣವನ್ನು ಅವರ ಮೇಲೆ ಅಧಿಕಾರಿಯನ್ನಾಗಿ ಯಜಮಾನನಾಗಿ ಇಟ್ಕೊಂಡಿರುವಂತಹ ಧನವಂತ ಹೋಗೋದಿಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ ಹಣ ಯಜಮಾನ ಆಗಿದೆಯಾ ಇಲ್ವಾ ಅಂತ? ಒಂದು 2 ಒಳ್ಳೆ ಕೆಲಸ ಮಾಡಿ ಗೊತ್ತಾಗೋಗುತ್ತೆ. ಒಂದು 2 ಒಳ್ಳೆ ಕೆಲಸಕ್ಕೋಸ್ಕರ 2,000 ರೂಪಾಯಿ ಖರ್ಚು ಮಾಡಿ ಗೊತ್ತಾಗೋಗುತ್ತೆ. ಆ 2,000 ರೂಪಾಯಿ ಖರ್ಚು ಮಾಡಬೇಕಾದ್ರೆ ನಮ್ಮ ಮನಸ್ಸು ಚುಚ್ತಾ ಇರುತ್ತೆ, ಕಿವುಚ್ತಾ ಇರುತ್ತೆ. 2,000 ಹೋಯ್ತೆ, 1,000 ಹೋಯ್ತೆ ಅಂತ. ಅವಾಗ ಅರ್ಥ ಮಾಡ್ಕೋಬೋದು ಏನಂತ? ಯಜಮಾನ ಖಚಿತವಾಗಿ ನನ್ನ ಜೀವನದಲ್ಲಿ ಹಣನೇ, ನಾನು ಪರಲೋಕಕ್ಕೆ ಹೋಗೋದಿಲ್ಲ. ಒಂದು ಒಳ್ಳೆ ಕೆಲಸದ ನಿಮಿತ್ತ ನಾವು ಕೊಡ್ತಿದ್ದೀವಿ ಅಂತ ಹೇಳಿದ್ರೆ, ನಾಗಲೇ ಹೇಳಿದೆ, ಸಭೆಗೋ ಸೆಮಿನಾರ್ಗೋ ಬಡವರಿಗೆ ಹೆಲ್ಪ್ ಮಾಡಲಿಕ್ಕೋ ಅಥವಾ ಅವ್ರನ್ನ ಆಧರಿಸ್ಲಿಕ್ಕೋ ಅವ್ರಿಗೊಂದು ಊಟ ಕೊಡಲಿಕ್ಕೋ ಇಷ್ಟು ಮಾಡ್ತಿದ್ವಿ ಅಂತ ಅಂದ್ಕೊಳ್ಳಿ. 1,000 ರೂಪಾಯಿ ಖರ್ಚು ಮಾಡ್ತಿದ್ವಿ, 2,000 ರೂಪಾಯಿ ಖರ್ಚು ಮಾಡ್ತಿದ್ವಿ ಅಂತ ಅಂದ್ಕೊಳ್ಳಿ ತಿಂಗಳು ಪೂರ್ತಿ. ಆವಾಗ ನಮ್ಮ ಮನಸ್ಸು ಖುಷಿಯಾಗಿ ಸಂತೋಷವಾಗಿ ದೇವರು ಹೇಳಿದ್ದಾರೆ ಈ ಕೆಲಸವನ್ನು ನಿನಗೆ 10ರಷ್ಟು ಪ್ರತಿಫಲ ಕೊಡ್ತಾರೆ, ಅಲ್ಲಿ ಮಾಡು ಅಂತ ನಿಮ್ಮ ಮನಸ್ಸು ಅಂದರೆ ಹಣ ನಿಮ್ಮ ಕಾಲು ಕೆಳಗಿದೆ. ನೀವು ನಿಮ್ಮ ಹಣಕ್ಕೆ ಯಜಮಾನನಾಗಿದ್ದೀರಾ, ನಿಮ್ಮ ಮೇಲೆ ದೇವರನ್ನ ಯಜಮಾನರಾಗಿ ಇಟ್ಕೊಂಡಿದ್ದೀರಾ. ಏನು ಮಾಡ್ತೀವಿ ಇನ್ನು ಮುಂದೆ? ಏನು ಮಾಡ್ತೀವಿ ಇನ್ನು ಮುಂದೆ? ದೇವರು ಸತ್ಯವೇದಲ್ಲೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ದೇವರ ರಾಜ್ಯಕ್ಕೋಸ್ಕರ ಹುಡುಕಿ, ದೇವರ ನೀತಿಗೋಸ್ಕರ ಪ್ರಯತ್ನ ಪಡಿ, ಆಗ ನಿಮಗೆಲ್ಲ ಇದರ ಜೊತೆ ಅವೂ ಸಹ ನಿಮಗೆ ಸಿಕ್ಕತ್ತೆ. ಅಷ್ಟು ಹೇಳಿದ ನಂತರವೂ ಸಹ ನಮ್ಮ ಹಂಬಲ, ನಮ್ಮ ಆಸಕ್ತಿ ಎಲ್ಲ ಹಣದ ಬಗ್ಗೆನೇ. ಹೆಂಗೆ ಇದನ್ನು ಜಾಸ್ತಿ ಮಾಡುವಂತಹದ್ದು? ಸ್ವಲ್ಪ ಜನ ಕ್ಯಾಲ್ಕುಲೇಟರ್ಗಳನ್ನು ಇಟ್ಕೊಂಡು ಕೂತಿರ್ತಾರೆ, ಗೊತ್ತಾ ನಿಮಗೆ? ಇಷ್ಟು ಬಡ್ಡಿ ಬಂದರೆ ಇಷ್ಟು ಇದಾಗತ್ತೆ, ಇಲ್ಲಿಗೆ ಇದನ್ನು ಸೇರಿಸ್ಬೋದು, ಇಲ್ಲಿ ಸೈಟ್ ತೊಗೊಂಡು ಇಲ್ಲಿ ಬಿಟ್ಟರೆ ಒಂದು ಅಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ, ಇದು ಅಲ್ಲಿಂದ ಇನ್ನೊಂದು ಸ್ವಲ್ಪ ವರ್ಷಕ್ಕೆ ಟ್ರಿಪಲ್ ಆಗುತ್ತೆ. ಲೆಕ್ಕಗಳು, ಕ್ಯಾಲ್ಕುಲೇಷನ್. ಬೈಬಲ್ ಓದೋದು 5 ನಿಮಿಷ, ಬೆಳಗ್ಗಿಂದ ರಾತ್ರಿವರೆಗೂ ಬರೀ ಹಣದ ಬಗ್ಗೆನೇ ಆಲೋಚನೆ ಇದೆಯಾ ಮನಸ್ಸಿನಲ್ಲಿ? ಹಣ ಅನ್ನುವಂತಹದ್ದು ಇದೆಯಾ? ಯಾರು ಯಜಮಾನರಾಗಿದ್ದಾರೆ? ಹಣ. ಇನ್ನು ಮುಂದೆ ಹುಷಾರಾಗಿರೋಣ. ನಾವಿಲ್ಲಿ ಸೇರಿ ಆರಾಧನೆ ಮಾಡ್ತಿದ್ದೀವಲ್ವ ಪ್ರಿಯರೇ, ಈ ಜಾಗಕ್ಕೋಸ್ಕರ ಸಹಾಯ ಅಣ್ಣ ಅವರು ಸಾಕಷ್ಟು ಸರಿ ಹೇಳಿದ್ದಾರೆ. ಒಬ್ಬರು ಆಂಟಿ ಅವರು ಮುಂದೆ ಬಂದು ಈ ಸಭೆಯ ನಿಮಿತ್ತ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾರೆ. ನೀವು ಯೋಚನೆ ಮಾಡಿ ನೋಡಿ, ಅಷ್ಟು ಸಹಾಯ, ಅಷ್ಟು ದೊಡ್ಡ ಸಹಾಯವನ್ನು ದೇವರಿಗೋಸ್ಕರ ಕೊಡಬೇಕಂದ್ರೆ ಅವರ ಮನಸ್ಸಲ್ಲಿ ಏನೇನೆಲ್ಲ ಅನಿಸಿರ್ಬೇಕು? ನೀವು ಯೋಚನೆ ಮಾಡಿ ನೋಡಿ, ಏನೇನೆಲ್ಲ ಅನಿಸಿರುತ್ತೆ. ನಾವು 2,000 ರೂಪಾಯಿ ಕೊಡಲಿಕ್ಕೆ ದೇವರಿಗೆ ಏನಂತ ಯೋಚನೆ ಮಾಡ್ತಿರ್ತೀವಿ? ಮನೆಗೇನಾದರೂ ಐಟಮ್ ಬರುತ್ತಲ್ಲ, ಒಂದು ತಿಂಗಳು ಗ್ರಾಸರೀಸ್ಗಾಗುತ್ತಲ್ವ, ಇದು ಬರುತ್ತಲ್ವ, ರೇಷನ್ ಬರುತ್ತಲ್ವ, ಅಷ್ಟು ಲಕ್ಷ ರೂಪಾಯಿ ತೊಗೊಳ್ಳಿ ಸಂಘಕ್ಕೋಸ್ಕರ ಅಂತ ಕೊಡಬೇಕು ಅಂತ ಹೇಳಿದ್ರೆ, ಅವರು ನಿಜವಾಗ್ಲೂ ಹಣದ ಮೇಲೆ ನಿಂತಿರುವಂಥವ್ರು, ಹಣವನ್ನು ಮೇಲಿಟ್ಕೊಂಡಿರುವಂಥವ್ರಲ್ಲ, ಹಣವನ್ನು ಮೆಟ್ಟಿ ಮೇಲೆ ನಿಂತಿರುವಂಥವರು. ಅದು ಅವರ ಲೆವೆಲ್ಗೆ. ನಮ್ಮ ಲೆವೆಲ್ಗೆ ನಾವು ಅಷ್ಟು ಲಕ್ಷದಲ್ಲಿ ಪಾಲುಗಾರರಾಗಿರುವಂಥ ಅವಶ್ಯಕತೆ ಇಲ್ಲದೆ ಹೋದರೂ ನಮಗಿರುವಂಥ ಹಣದಲ್ಲಿ, ನಮ್ಮಲ್ಲಿರುವಷ್ಟು ಸೌಲಭ್ಯಗಳೇನಿದೆಯೋ ಅದರಲ್ಲಿ. ನಾನು ಆಗಲೇ ಹೇಳಿದೆ, ಸಭೆಗೆ ಅಂತ ನಾವು ಯಾವತ್ತೂ ಹೇಳೋದಿಲ್ಲ, ತೊಗೊಂಬನ್ನಿ ಎಲ್ಲವನ್ನು ಸಭೆಗೆ ಕೊಡಬೇಕು ಅಂತ ಯಾವತ್ತೂ ಇದು ಮಾಡೋದಿಲ್ಲ. ಒಳ್ಳೆ ಕೆಲಸಗಳ ನಿಮಿತ್ತವಾಗಿ, ಯಾರಿಗಾದರೂ ಹೆಲ್ಪ್ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ, ಅಥವಾ ಸೆಮಿನಾರ್ ನಡೀತಿದೆ, ಹೌದಲ್ವಾ? ನೀವು ಪ್ರತಿ ಸರಿನೂ ಸೆಮಿನಾರ್ ನಡೆದಾಗ ಕೊಡ್ತೀರಾ ಅನ್ನುವಂತಹ ನಂಬಿಕೆ ಮೇಲೆ ಅಣ್ಣ ಅವರು ಮೀಟಿಂಗ್ ಆದ ನಂತರ ಮೀಟಿಂಗ್ ಆರಾಮಾಗಿ ಮಾಡ್ಕೊಂಡು ಹೋಗ್ತಿರುವಂಥವ್ರು ಅಲ್ವಾ? ಇಲ್ಲಾಂದರೆ ಯಾರೂ ಕೊಡ್ತಿಲ್ಲ, ಸಭೆಯಲ್ಲಿ ಯಾರೂ ಕೊಡ್ತಿಲ್ಲ ಅಂತ ಅಂದ್ಕೊಳ್ಳಿ.
2 ಸೆಮಿನಾರ್ ಮಾಡ್ತಾರೆ ಪಾಪ, ಸಾಲ ಮಾಡಿ ಅದು ಮಾಡಿ ಇದು ಮಾಡಿ ಮಾಡ್ತಾರೆ. 3ನೇದು ಮಾಡಬೇಕಂದಾಗ ಯಾರು ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ಹೌದಾ? ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಧೈರ್ಯದ ಮೇಲೆ, ಸಭೆಯವರೆಲ್ಲರೂ ಸಹ ಸ್ವಲ್ಪ ಕೈ ಜೋಡಿಸ್ತಾರೆ ಅನ್ನುವಂತಹ ಧೈರ್ಯದ ಮೇಲೆ. ಆ ಕೈ ಜೋಡಿಸುವವರೆಗೂ ಸಹ, ಆ ಕೈ ಜೋಡಿಸ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ, ಯಾಕೆಂದರೆ ಇದು ತುಂಬ ಪರಿಶೋಧನೆ ಮಾಡ್ಕೊಬೇಕಾಗಿರುವಂಥ ವಿಚಾರ. ದೇವರು ಹಳೆಯ ಒಡಂಬಡಿಕೆಯಲ್ಲಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ದೇವರಿಗೆ ಯಾರಾದರೂ ಏನಾದರೂ ಕೊಡಬೇಕಂದ್ರೆ ಹೆಂಗೆ ಕೊಡಬೇಕು? ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ. ನಮ್ಮ ಕೈಯಲ್ಲಿರುವಂಥ ಹಣವನ್ನು ದೇವರು ನೋಡೋದೇ ಇಲ್ವಂತೆ. ಸ್ಟ್ರೈಟಾಗಿ ಎಲ್ಲಿ ನೋಡ್ತಾರಂತೆ? ಮನಸ್ಸನ್ನೇ ನೋಡ್ತಿರ್ತಾರೆ. ಏನು ಯೋಚನೆ ಮಾಡ್ಕೊಂಡು ಬರ್ತಿದ್ದಾನೆ? ಖುಷಿಯಾಗಿ, ಸಂತೋಷವಾಗಿ, ನನ್ನ ತಂದೆಗೋಸ್ಕರ ಕೊಡ್ತಿದ್ದೀನಿ, ಅವರ ಸುವಾರ್ತೆ ಪ್ರಕಟಣೆಗೋಸ್ಕರ ಕೊಡ್ತಿದ್ದೀನಿ ಅಂತ ಕೊಡ್ತಿದ್ದೀವ? ಅಥವಾ ಏನೋ ಕೊಡಬೇಕು, ಮಾಡಬೇಕು, ಎಲ್ಲರೂ ಕೊಡ್ತಿದ್ದಾರೆ, ನಾವು ಕೊಡದೆ ಹೋದರೆ ಸರಿ ಇರೋದಿಲ್ಲ, ನಾವು ಮಾಡದೆ ಹೋದರೆ ಸರಿ ಇರೋದಿಲ್ಲ ಅಂತ ಮಾಡ್ತಿದ್ದೀವ? ಹಂಗೆ ಕೊಟ್ಟು ಪ್ರಯೋಜನ ಇಲ್ಲ. ನೀವೇ ಇಟ್ಕೊಂಡು ನಿಮ್ಮ ಮನೆಗೆ ಏನಾದರೂ ತಂದ್ಕೊಂಬಿಡಿ. ಹೌದಾ? ಇದು ಈ ಸಂದೇಶದ ಮೊದಲನೇ ಭಾಗವಾಗಿರುತ್ತೆ. 2ನೇ ಭಾಗವನ್ನು ಮುಂದಿನ ವಾರ ನೋಡೋಣ. ಏನೇನು ನೋಡಿದ್ವಿ ಮೊದಲನೇ ಭಾಗದಲ್ಲಿ? ಹಣ ಮಾಡ್ತಿರುವಂತಹ ಮೋಸವನ್ನು ನೋಡಿದ್ದೀವಿ. ನಾವೇ ಆ ಪೇಪರ್ಗೆ ಅಧಿಕಾರ ಕೊಟ್ಟು, ಒಂದೊಂದು ಪೇಪರ್ಗೆ ಒಂದೊಂದು ರೀತಿಯಾಗಿರುವಂಥ ಅಧಿಕಾರ ಕೊಟ್ಟು, 10 ರೂಪಾಯಿಗೊಂದು ಅಧಿಕಾರ, 1000 ರೂಪಾಯಿಗೊಂದು ಅಧಿಕಾರ, 2000 ರೂಪಾಯಿಗೊಂದು ಅಧಿಕಾರ, ಈ ಥರ ಬೇರೆ ಬೇರೆ ಅಧಿಕಾರಗಳನ್ನು ಪೇಪರ್ಗೆ ಕೊಟ್ಟು ಅದರ ಮುಂದೆ ಅದರ ಹಿಂದೆ ಓಡ್ತಿದ್ದೇವೆ, ಅದಕ್ಕೆ ತಲೆ ಬಾಗಿಸ್ತಿದ್ದೇವೆ, ಅದನ್ನೇ ಯಜಮಾನನಾಗಿ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೇವೆ. ನೆಕ್ಸ್ಟ್, ಈ ಪ್ರಪಂಚದಲ್ಲಿ ಯಾರೂ ಇಲ್ಲದೆ ಹೋಗಿ ನಾವು ಒಬ್ಬರೇ ಇದ್ದರೆ ಆ ಹಣಕ್ಕೇನೂ ಇಲ್ಲ ವ್ಯಾಲ್ಯೂ. ನಾವು ಅವಾಗ ಹಣದ ಹಿಂದೆ ಓಡೋದೇ ಇಲ್ಲ. ಯಾಕೆಂದರೆ ಯಾರೂ ಇಲ್ಲ ಪ್ರಪಂಚದಲ್ಲಿ, ನಾವು ಒಬ್ಬರೇ ಇರುವಂತಹದ್ದು. ಇಟ್ಕೊಂಡೇನು ಮಾಡೋಣ ಅಲ್ವಾ? ಅದಕ್ಕೆ ವ್ಯಾಲ್ಯೂ ಬರ್ತಿರುವಂತಹದ್ದು ಮನುಷ್ಯರಿಂದ, ಮನುಷ್ಯರ ಆಸೆಯಿಂದ. ಜಾಗಕ್ಕೆ, ಚಿನ್ನಕ್ಕೆ, ಸಿಲ್ವರ್ಗೆ, ಹಣಕ್ಕೆ ಎಲ್ಲ ವ್ಯಾಲ್ಯೂ ಯಾವುದರಿಂದ ಬರ್ತದೆ? ಮನುಷ್ಯರಿಂದ, ಮನುಷ್ಯರ ಆಸೆಯಿಂದ. ಎಲ್ಲರೂ ಆಸೆ ಬಿಟ್ಬಿಟ್ರು ಅಂತ ಅಂದ್ಕೊಳ್ಳಿ, ಸುಭೀಕ್ಷವಾಗಿರುತ್ತೆ ಗೊತ್ತಾ ಪ್ರಪಂಚ. ಹಣ ರಸ್ತೆಯಲ್ಲಿ ಬಿದ್ದಿರುತ್ತೆ ಗೊತ್ತಾ? ರಸ್ತೆಯಲ್ಲಿ ಬಿದ್ದಿರುತ್ತೆ, ಯಾರೂ ಮುಟ್ಟೋದಿಲ್ಲ. ಯಾಕೆ? ಎಲ್ಲರಿಗೂ ಬೇಕಾಗಿರುವಷ್ಟು ಆಹಾರ ಮಾತ್ರ ಬೇಕು, ಯಾರೂ ಕೂಡಿಟ್ಕೊಳ್ತಿಲ್ಲ, ಯಾರೂ ಏನೂ ಮಾಡ್ತಿಲ್ಲ. ಹಾಗಿರುತ್ತೆ ಪ್ರಪಂಚ. ನಾನು ಅದಕ್ಕೆ ಹೇಳ್ತಾ, ಪ್ರಪಂಚ ಹೆಂಗಾಗೋಗಿದೆ ಅಂತ ಹೇಳಿದ್ರೆ, ನಾಯಿ ತನ್ನ ಬಾಲವನ್ನು ಹಿಡ್ಕೊಳ್ಲಿಕ್ಕೆ ಹೇಗೆ ಸುತ್ತಾ ಇರುತ್ತೋ ಹಾಗೆ ಸುತ್ತಾ ಇದೆ. ಚಿನ್ನದ ರೇಟ್ ನಾವೇ ಜಾಸ್ತಿ ಮಾಡಿ ಅದರ ಹಿಂದೆ ಓಡ್ತೇವೆ, ಜಾಗದ ರೇಟ್ ನಾವೇ ಜಾಸ್ತಿ ಮಾಡಿ ಅದರ ಹಿಂದೆ ಓಡ್ತೇವೆ. ಎಲ್ಲರೂ ಆಸೆ ಪಡ್ತಿರೋದ್ರಿಂದ ಅದರ ರೇಟ್ ಜಾಸ್ತಿ ಆಗ್ತದೆ. ನೀವು ಹೇಳ್ತಿರುವಂಥದ್ದೇನು? ಬ್ರದರ್, ಚಿನ್ನದ ರೇಟ್ 14,000 ರೂಪಾಯಿಗೆ ಹೋಯ್ತು ಬ್ರದರ್. ಹೋಗಿಲ್ಲ, ನೀವು ಕಳಿಸಿದ್ರಿ 14,000 ರೂಪಾಯಿಗೆ. ಹೌದಾ? ಅದು ಹೋಗ್ತಿಲ್ಲ, ಅದರ ರೇಟ್ ಜಾಸ್ತಿ ಆಗೋದಿಲ್ಲ. ನಾವೇನು ಮಾಡ್ತೀವಿ? ಇರುವಂತಹದ್ದು ಸ್ವಲ್ಪ ಚಿನ್ನ ಪ್ರಪಂಚದಲ್ಲಿ. ಓಕೆ, ನಾವೇನು ಮಾಡ್ತೀವಿ? ಮೊದಲು 1000 ಜನ ಆಸೆ ಪಡ್ತಿದ್ದದ್ದು ಈಗ 1,00,000 ಜನ ಆಸೆ ಪಡ್ತಿದ್ದಾರೆ. ಈಗ ರೇಟ್ ಏನಾಗಬೇಕು? ಜಾಸ್ತಿ ಆಗಬೇಕು. ಡಿಮಾಂಡ್ ಕ್ರಿಯೇಟ್ ಮಾಡ್ತಿರುವಂಥದ್ದು ಯಾರು? ನಾವು. ಎಲ್ಲರೂ ಮದುವೆಗಳಲ್ಲಿ ಡಿಸೈಡ್ ಆಗೋದ್ರು ಅಂತ ಅಂದ್ಕೊಳ್ಳಿ. 1 ಗ್ರಾಮ್ ಚಿನ್ನ ಹಾಕೋದಿಲ್ಲ ನಾವು ಅಂತ ಡಿಸೈಡ್ ಆದರು ಅಂತ ಅಂದ್ಕೊಳ್ಳಿ. ಎಲ್ಲಿಗೆ ಬಿದ್ದೋಗುತ್ತೆ ಗೊತ್ತಾ ಚಿನ್ನ? ಚೀಪಾಗಿ ಅಂತ ಹೇಳಿ ರಸ್ತೆಯಲ್ಲಿ ಬಿಸಾಡ್ತಿರ್ತಾರೆ ಜನ. ನೀವು ಕಬ್ಬಿಣಕ್ಕೆ ಆ ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೆ ಅದರ ವ್ಯಾಲ್ಯೂ ಕಮ್ಮಿ ಇದೆ. ಚಿನ್ನಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಟ್ಟಿದ್ದೀರ, ಅದಕ್ಕೆ ಅದರ ವ್ಯಾಲ್ಯೂ ಅಷ್ಟಿದೆ. ಚಿನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೇನಾದರೂ ಕಬ್ಬಿಣದ ಒಡವೆ ಮಾಡಿಸ್ಕೊಂಡು ಹಾಕ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಅದೇನಾದರೂ ಚುಚ್ಚುತ್ತಾ ನಿಮಗೆ? ಚುಚ್ಚೋದಿಲ್ಲ. ಚಿನ್ನದ ವ್ಯಾಲ್ಯೂ ಮಾಡಾಕ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಅದು ಏನಾದರೂ ಅಡ್ವಾಂಟೇಜ್ ಕೊಡುತ್ತಾ, ಬೆನಿಫಿಟ್ ಕೊಡುತ್ತಾ? ಅಂದರೆ ವ್ಯಾಲ್ಯೂ ಕೊಟ್ಟಿರುವಂತಹದ್ದು ಯಾರು? ಇವೆರಡಕ್ಕೂ ಸಹ. ಇದಕ್ಕೆ ಇಷ್ಟು ವ್ಯಾಲ್ಯೂ, ಅದಕ್ಕೆ ಅಷ್ಟು ವ್ಯಾಲ್ಯೂ. 10 ರೂಪಾಯಿ ನೋಟಲ್ಲಿ ಇಷ್ಟು ಐಟಮ್ ಬರಬೇಕು, 100 ರೂಪಾಯಿ ನೋಟಲ್ಲಿ ಅಷ್ಟು ಐಟಮ್ ಬರಬೇಕು. ಇದಕ್ಕೆ ವ್ಯಾಲ್ಯೂ ಕೊಡ್ತಿರುವಂತಹದ್ದು ಯಾರು? ಮನುಷ್ಯರು. ಯೋಚನೆ ಮಾಡಿ. ಈ ಸಂದೇಶದ ಅರ್ಥ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಹತ್ರ ಹಣ ಇರಬಾರ್ದು ಅನ್ನುವಂಥದ್ದಲ್ಲ, ನಾವೆಲ್ಲರೂ ಸಹ ಸಂಪಾದನೆ ಮಾಡಬಾರ್ದು ಅಂತ ಅನ್ನುವಂತಹದ್ದು ಅಲ್ಲ. ಯಾರನ್ನು ಯಜಮಾನನಾಗಿ ಇಟ್ಕೊಂಡಿದ್ದೀವಿ? ಓಡುವಂತಹದ್ದು ಬೇಡ, ನಿಲ್ಲಿಸ್ಬೇಡ. ನೀವು ಕಷ್ಟಪಟ್ಕೊಂಡು ಹೋದರೆ ದೇವರು ಕೊಡುವಂತಹದ್ದನ್ನು ನಿಮ್ಮ ಜೀವನದಲ್ಲಿ ಕೊಡ್ತಾರೆ, ನಿಮ್ಮನ್ನು ಉನ್ನತವಾಗಿ ಇಟ್ಟಿರ್ತಾರೆ. ಯಾಕೆಂದರೆ ನೀವು ದೇವರ ಮಕ್ಕಳು ಅಂತ ಹೇಳಿದಾಗ ನಿಮಗೆ ಕೊಡುವಷ್ಟು ತಕ್ಕಷ್ಟು ಅವರ ಚಿತ್ತೆಗನುಸಾರವಾಗಿ. ನಾವು ಕಳೆದ ಒಂದಷ್ಟು ವಾರಗಳ ಹಿಂದೆ ಒಂದು ಸಂದೇಶದಲ್ಲಿ ನೋಡಿದ್ವಿ, ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ದೇವರು ನಮಗೆ ಕೊಡ್ತಾರೆ. ಯೋಗ್ಯತೆ ಅಂದರೆ ಏನು? ಯೋಗ್ಯತೆ ಅಂದರೆ ಏನು? ನನ್ನ ಮಗ ಎಷ್ಟು ಕೊಟ್ಟರೂ ನನ್ನಿಂದ ಅಲ್ಲಾಡಲ್ಲ ಅನ್ನುವಂತಹ ನಂಬಿಕೆ ದೇವ್ರಿಗೆ ಬಂದದ್ದಿನ ಕೊಡ್ಬೋದು, ದೇವರು ಕೊಡದೇನೂ ಇರ್ಬೋದು, ಅದು ದೇವ್ರಿಗೆ ಬಿಟ್ಟಿರುವಂತಹದ್ದು. ಆ ದೃಢವಾಗಿರುವಂತಹ ನಂಬಿಕೆ ದೇವರಿಗೆ ನಮ್ಮ ಮೇಲೆ ಬಂದರೆ ದೇವರು ಕೊಡ್ತಾರೆ ಅವರ ಚಿತ್ತಾನುಸಾರವಾಗಿ. ಆದರೆ ಸದ್ಯಕ್ಕೆ ಏನು ಅರ್ಥ ಮಾಡ್ಕೋಬೇಕು? ಇದರ ಹಿಂದೆ ಓಡುವಂತಹದ್ದು, ಈ ಮಾಯೆಯ ಹಿಂದೆ ಓಡುವಂತಹದ್ದು, ಈ ಮೋಸದ ಹಿಂದೆ ಓಡುವಂತಹದ್ದನ್ನು ನಿಲ್ಲಿಸೋಣ. ಆಸೆ ಪಡುವಂತಹದ್ದು, ಇನ್ನೂ ಏನೋ ಮಾಡಬೇಕು, ಇನ್ನೂ ಹೆಚ್ಚು ಮಾಡಬೇಕು, 1 ಕೋಟಿ ಮಾಡಬೇಕು, 2 ಕೋಟಿ ಮಾಡಬೇಕು, ಇದನ್ನು ನಿಲ್ಲಿಸೋಣ. ಓಕೆ, ನಮ್ಮ ಜೀವನದಲ್ಲಿ ಹಣವನ್ನು ಒಂದು ವಿಗ್ರಹ ಆಗದಂತೆ ತಳ್ಳಿ ದೇವರನ್ನೇ ನಮ್ಮ ಮೇಲೆ ಯಜಮಾನನಾಗಿ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ.
ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಜೀವನಗಳನ್ನು ನೋಡಿದ್ರೆ ಒಂದು ರೀತಿಯಾಗಿರುವಂತಹ ಹಾಸ್ಯಾಸ್ಪದವಾಗಿದೆ ಅಪ್ಪ. ನಾವೇ ಒಂದು ಪೇಪರನ್ನು ಸೃಷ್ಟಿ ಮಾಡಿ ಆ ಪೇಪರ್ಗೆ ಅಧಿಕಾರವನ್ನು ಕೊಟ್ಟು ಈ ಪೇಪರ್ಗೂ ಆ ಪೇಪರ್ಗೂ ಇಷ್ಟಿಷ್ಟು ಅಧಿಕಾರದ ವ್ಯತ್ಯಾಸ ಇರಬೇಕು ಅಂತ ನಾವೇ ನಿರ್ಣಯ ಮಾಡಿ ಅದನ್ನು ಸಂಪಾದನೆ ಮಾಡಲಿಕ್ಕೆ ನಾವೇ ಅದರ ಹಿಂದೆ ಓಡ್ತಿದ್ದೀವಿ ತಂದೆ. ಒಂದು ಚಿನ್ನಕ್ಕೆ ಮೌಲ್ಯ ಕೊಟ್ಟಿರುವಂತಹದ್ದು ನಾವು ಮನುಷ್ಯರು, ಒಂದು ಜಾಗಕ್ಕೆ ಮೌಲ್ಯ ಕೊಟ್ಟಿರುವಂತಹದ್ದು ನಾವು ಮನುಷ್ಯರು. ಇದೆಲ್ಲದಕ್ಕೂ ನಾವೇ ವ್ಯಾಲ್ಯೂ ಕೊಟ್ಟು ಅದನ್ನು ಸಂಪಾದನೆ ಮಾಡ್ಕೊಳ್ಲಿಕ್ಕೆ ಅದರ ಹಿಂದೆ ಯಾವಾಗಲೂ ಓಡ್ತಾ ನಮ್ಮ ಜೀವಮಾನ ಕಾಲವನ್ನು ಮುಗಿಸ್ಕೊಳ್ತಿದ್ದೇವೆ. ನಮಗೆ ಇವತ್ತು ಅರ್ಥ ಆಗಿದೆ ಅಪ್ಪ, ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ಹಣವನ್ನಲ್ಲದೆ ನಿಮ್ಮನ್ನು ಇಟ್ಕೊಂಡು, ಹಣವು ಯಾವಾಗಲೂ ಸಹ ನಾವು ಹೇಳ್ದಂಗೆ ಕೇಳುವಂತೆ, ನಮಗೆ ಬೇಕಾಗಿರುವಂಥ ಒಳ್ಳೆಯ ರೀತಿಯಲ್ಲಿ ನೀವು ಹೇಳಿಕೊಟ್ಟಿರುವಂಥ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತೇವೆ ಅನ್ನುವಂತಹ ಭರವಸೆ ಕೊಡ್ತಾ, ಇದು ಸುಲಭದ ಕೆಲಸ ಅಂತ ಇದು ಸುಲಭದ ಕೆಲಸ ಅಲ್ಲ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು ತಂದೆ. ಅದಕ್ಕೆ ಬೇಕಾಗಿರುವಂಥ ಬಲವನ್ನು, ಶಕ್ತಿಯನ್ನು, ದೃಢತ್ವವನ್ನು ನೀವು ನಮಗೆ ಅನುಗ್ರಹಿಸಿ. ಎರಡನೇ ಸಂದೇಶ ಕೇಳಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುವಂಥ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.